ಶ್ರೋತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯ ಶಿರಂ ವಿಜೇತಾಂ ಭುವಿ ನಿಸ್ತಾತ್ಮೀಯ ಭರಂ ವರಪ್ರದ ಗುರೌ ವೈರಾಗ್ಯ ಭಾಗ್ಯೋ ರಥೋ ವೇದಾಂತಾಮೃತ ಸಾರವಂತಮನಗಾತ್ ಶ್ರೀ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವೇಕೌಸ್ತುಭಸ್ಥಿತನಿಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧು ಕಟಾಕ್ಷ ಕೇಳನಿಲಯಂ ಶ್ರೀಕೃಷ್ಣ ಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೇದಿತ್ವೈಗಾಗಮಾಂತಂ आचार्य भक्ति परिपूतमद्घशीलं गोपालदेशिकमुनिं गुरुमाश्रयामः नारायणाख्यतिराजपदाब्जभृङ्ग श्रीवासयोगि गुरुणार्पितभारमीशे भक्त्यादिपूर्णवरदारि कृपात्तचिह्नं श्री श्रीनिवासमुनिवर्यमहं प्रपद्ये श्रीनारायण योगीन्द्र वरदारि कृपाश्रयं रङ्गेशपादविनतं श्रीनिवासमुनिं भजे श्रीमान् वेङ्कटनाथार्य कवितार्किककेसरी वेदान्ताचार्यवत्यो मे सन्निधत्तां सदा हृदि यो नित्यमच्युतपदां जयुग्मरुक्मं व्यामोहतस्तरितराणितनाय मेने अस्मद्गुरोर्भगवतोऽस्य दैकसिन्धो रामानुजस्य चरणौ शरणं प्रपद्ये इति इन्दुगतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कुरकुलाधिपं वरदं दुरदाद्रीशं कमलायादयितं दयानिधिं सकलार्थिजनार्थितप्रदं प्रणमामि प्रणदार्तिहारिणम् कृत्वानवद्यं निगमान्तभाष्यं निराकृतं येन भयं श्रुतीनां प्रतारितानामबहुश्रुतैस्तं रामानुजं योगिनमाश्रयामः श्रीभाष्यकृदुपन्यस्तो श्रीशैलपतेः पुरः वेदार्थसङ्ग्रहस्यास्य कुर्मः तात्पर्यदीपिकाम् ॐ शन्नो मित्रशं वरुणः शन्नो भवत्वत्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम् ॐ शान्तिः 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 अशेषचिरचिद्वस्तु शेषिणे शेषशायिने निर्मलानन्तकल्याणनिधये विष्णवे नमः ವೇದಾರ್ಥ ಸಂಗ್ರಹದಲ್ಲಿ ಪರಮಾತ್ಮನೇ ಜಗತ್ತಿಗೆ ಉಪಾದಾನ ನಿಮಿತ್ತ ಕಾರಣ ಮತ್ತೆ ಕಾರ್ಯಕಾರಣಗಳಲ್ಲಿ ಅನನ್ಯತ್ವ ಇದನ್ನ ನಿರೂಪಣೆ ಮಾಡುವ ಭಾಗವನ್ನ ನೋಡ್ತಾ ಇದ್ದೀವಿ. ಇಲ್ಲಿ ಸಗುಣ ಬ್ರಹ್ಮದ ಉಪಾದಾನ ನಿಮಿತ್ತತ್ವ ಮತ್ತೆ ಕಾರ್ಯಕಾರಣಗಳ ಅನನ್ಯತ್ವ ಇದು ಇಲ್ಲಿ ವಿಷಯ. ಇಲ್ಲಿ ನಾವು ನೋಡ್ತಾ ಇರುವಂತಹದ್ದು ಇದರಲ್ಲಿ ಹೇಗೆ ಸಗುಣ ಪರಮಾತ್ಮನೇ ಸಗುಣನಾದ ಪರಮಾತ್ಮನೇ ಜಗತ್ಕಾರಣನಾದವನು, ಅವನೇ ಉಪಾದಾನ ಮತ್ತೆ ನಿಮಿತ್ತ, ಎರಡು ಕಾರಣಗಳು ಅವನೇ ಅಂತ ಹೇಳಿ ಮತ್ತೆ ಕಾರ್ಯಕಾರಣಗಳ ಅನನ್ಯತ್ವ ಸೂತ್ರದಲ್ಲಿ ಅದನ್ನ ಅನನ್ಯತ್ವಂ ಆರಂಭಣ ಶಬ್ದಾದಿಭ್ಯ ಅಂತ ಬಾದರಾಯಣರು ಸ್ಥಾಪನೆ ಮಾಡಿರುವಂತಹದ್ದು. ಅದರ ವಿಷಯವನ್ನ ನೋಡ್ತಾ ಇದ್ವಿ. ಅದರಲ್ಲಿ ಹೇಗೆ ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿಯಬಹುದು, ಏಕವಿಜ್ಞಾನೇನ ಸರ್ವವಿಜ್ಞಾನಂ ಅಂತ ಹೇಳೋದು. ಒಂದನ್ನು ತಿಳಿದ್ರೆ ಎಲ್ಲವನ್ನು ತಿಳಿಯೋದು ಕಾರ್ಯಕಾರಣ ಭಾವದಿಂದ ಅನ್ನೋದು ಇಲ್ಲಿ ಅಭಿಪ್ರಾಯ. ಕಾರಣವನ್ನು ತಿಳಿದರೆ ಆ ಕಾರಣದಿಂದ ಆದ ಕಾರ್ಯಗಳನ್ನೆಲ್ಲ ತಿಳಿಯಲು ಸಾಧ್ಯ. ಯಾಕೆ ಅಂದರೆ ದ್ರವ್ಯವು ಅದೇ ದ್ರವ್ಯವೇ ಬೇರೆ ಬೇರೆ ಅವಸ್ಥೆಗಳಲ್ಲಿದ್ದು ಕಾರ್ಯ ಅಂತ ಹೇಳಲ್ಪಡುತ್ತೆ. ಆದ್ರಿಂದ ಕಾರಣವು ಅನ್ಯವಲ್ಲ, ಬೇರೆಯಲ್ಲ. ಕಾರಣವೇ ಕಾರ್ಯವಾಗುತ್ತೆ, ಕಾರ್ಯವಾಗಿ ಪರಿಣಾಮ ಹೊಂದುತ್ತೆ, ಅಂದರೆ ಬೇರೆಯ ಒಂದು ಅವಸ್ಥೆಯನ್ನು ಹೊಂದುತ್ತೆ, ನಾಮರೂಪಗಳ ಸಂಬಂಧ ಉಂಟಾಗುತ್ತೆ ಅದಕ್ಕೆ ಅಂತ ಹೇಳಿ ಅದನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಈಗ ಪರಮಾತ್ಮನಿಗೆ ಈ ರೀತಿ ಜಗತ್ಕಾರಣತ್ವ, ಅಲ್ಲಿ ಉಪಾದಾನ ಕಾರಣ ಅಂತ ಹೇಳಿದ್ರೆ ಲೋಕದಲ್ಲಿ ನೋಡುವ ಹಾಗೆ ಉಪಾದಾನ ಕಾರಣ ಅಂತ ಹೇಳೋದಕ್ಕೆ ವಿಕಾರ ಉಂಟಾಗಬೇಕು. ಲೋಕದಲ್ಲಿ ಎಲ್ಲ ಕಾರ್ಯಗಳಿಗೂ ಉಪಾದಾನ ಕಾರಣ, ಮೆಟೀರಿಯಲ್ ಕಾಸ್, ಯಾವ ಪದಾರ್ಥದಿಂದ ಒಂದು ಕಾರ್ಯವನ್ನ ಮಾಡ್ತೇವೋ ಅದಕ್ಕೆ ಸ್ವರೂಪದಲ್ಲಿಯೇ ವಿಕಾರವಾಗುತ್ತೆ.
ಪರಮಾತ್ಮನಿಗೆ ಈ ರೀತಿ ಉಪಾದಾನ ಕಾರಣವಾದರೆ ಜಗತ್ತಿಗೆ ಅವನಿಗೆ ದೋಷ ಬರುತ್ತೆ. ವಿಕಾರಿ ಅವಿಕಾರಿ ಅಂತ ಹೇಳಿರುವವನಿಗೆ ವಿಕಾರಿತ್ವ ಬಂದು ಬಿಡುತ್ತಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅದನ್ನ ವಿವರಿಸಿದ್ರು. ಸತ್ಯ ಶಬ್ದಾರ್ಥವನ್ನ ಅವಿಕಾರ ಸ್ವರೂಪ ಶಬ್ದ ವಿಶೇಷಾಂಶ ಪರಹ ಅಂತ. ವಿಕಾರ ಅನ್ನೋದು ಯಾವ ರೀತಿಯಲ್ಲಿ ಉಂಟಾಗುತ್ತೆ ಅಂತ ಹೇಳಿದ್ರೆ ಅವನ ಶರೀರದಲ್ಲಿ ವಿಕಾರ ಉಂಟಾಗುತ್ತೆ. ಶರೀರವಾಗಿರುವ ಚೇತನಗಳಲ್ಲಿಯೇ ಹೊರತು ಆತ್ಮನಾದ ಪರಮಾತ್ಮನಲ್ಲಿ ಯಾವ ಒಂದು ವಿಕಾರವು ಉಂಟಾಗುವುದಿಲ್ಲ ಅನ್ನೋದು ಉಪಾದಾನ ಪ್ರಯುಕ್ತ ವಿಕಾರಾದಿ ವಿಷಯಂ ದರ್ಶಯತಿ ನಾಮರೂಪ ಇತಿ. ಹೇಗೆ ಅಂತ ಹೇಳಿದ್ರೆ ಮೊದಲು ಸೂಕ್ಷ್ಮ ಚಿರಚಿತ್ ವಸ್ತು ಶರೀರಕನಾದ ಪರಮಾತ್ಮ, ನಾಮರೂಪ ವಿಭ ಅನರ್ಹವಾದ ಸೂಕ್ಷ್ಮ ಶಬ್ದ ಅಂತ ಹೇಳಿದ್ರೆ ಸೂಕ್ಷ್ಮ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ ನಾಮರೂಪ ವಿಭಾಗ ಅನರ್ಹವಾದ ಒಂದು ಅವಸ್ಥೆ ಅಂತ ಅರ್ಥ. ಅದಕ್ಕೆ ನಾಮರೂಪ ಇಲ್ಲವದಂತಹ ಒಂದು ಅವಸ್ಥೆ, ಅದುವೇ ಸೂಕ್ಷ್ಮ ಅಂತ ಹೇಳುವುದಕ್ಕೆ ಅರ್ಥ ಅನ್ನೋದನ್ನ ತಿಳಿಸಿದ್ರು. ಮೊದಲು ಕೇವಲ ಸೂಕ್ಷ್ಮ ಚಿರಚಿದ್ ವಸ್ತು ಶರೀರಕವೇ ಕಾರಣ ಅಂತ ಹೇಳಿದ್ದು. ಸೂಕ್ಷ್ಮ ಅಂದರೆ ಏನು ಅಂದ್ರೆ ನಾಮರೂಪ ವಿಭಾಗ ಅನರ್ಹವಾದ ಅವಸ್ಥೆ, ಸೂಕ್ಷ್ಮಾವಸ್ಥೆ ಅಂತ ಹೇಳೋದು. ಅದರಿಂದ ಉಪಾದಾನ ಪ್ರಯುಕ್ತವಾದ ಚೋದ್ಯಂ ಪರಿಹೃತಂ ಅಂದ್ರು. ಉಪಾದಾನದಿಂದ ಬರುವಂತಹ ವಿಕಾರ ಉಂಟಾಗುತ್ತೆ ಪರಮಾತ್ಮನಿಗೆ ಅಂದ್ರೆ ಸೂಕ್ಷ್ಮ ರೂಪದಲ್ಲಿದ್ದ ನಾಮರೂಪ ವಿಭಾಗ ಅನರ್ಹವಾಗಿದ್ದ ಚೇತನಗಳನ್ನ ತನ್ನ ಶರೀರವಾಗಿ ಹೊಂದಿದ್ದ, ಆ ಶರೀರದಲ್ಲಿ ಪರಿಣಾಮ ಉಂಟಾಗಿ ಸ್ಥೂಲ ರೂಪಕ್ಕೆ ಬಂದಿದೆ. ಇವನಿಗೆ ಪರಮಾತ್ಮನಿಗೆ ಯಾವ ವಿಕಾರವೂ ಇಲ್ಲ ಅನ್ನೋದು ಅಲ್ಲಿ ಆತ್ಮನಾದ ಪರಮಾತ್ಮನಿಗೆ ವಿಕಾರವಿಲ್ಲ ಅನ್ನೋದು ಅದನ್ನ ಅಲ್ಲಿ ನಿರೂಪಣೆ ಮಾಡಿದ್ರು. ನಿಮಿತ್ತತ್ವ ಪ್ರಯುಕ್ತವಾದ ದೋಷಗಳು ನಿಮಿತ್ತದಿಂದಲೂ ನಿಮಿತ್ತ ಕಾರಣವಾದರೆ ಯಾವುದೋ ಒಂದು ಪ್ರಯೋಜನದಿಂದ ಮಾಡಬೇಕು. ಯಾವ ಪ್ರಯೋಜನಕ್ಕಾಗಿ ಮಾಡ್ತಾನೆ ಪರಮಾತ್ಮ? ಸ್ವಾರ್ಥವೋ ಪರಾರ್ಥವೋ ಆಗಬೇಕು. ತನ್ನ ಪ್ರಯೋಜನಕ್ಕಾಗಿ ಮಾಡಬೇಕು, ಇಲ್ಲ ಇನ್ನೊಬ್ಬರ ಪ್ರಯೋಜನಕ್ಕಾಗಿ. ಅವನು ಅವಾಪ್ತ ಸಮಸ್ತ ಕಾಮನಲ್ಲ. ಯಾಕೆ ಅವನು ಮಾಡಬೇಕು ಅಂದ್ರೆ ಅವನಿಗೆ ಲೀಲಾರ್ಥಂ ಜಗದ್ವ್ಯಾಪಾರ ಉಪಪದ್ಯತೆ. ಲೀಲಾರ್ಥವಾಗಿಯೇ ಕ್ರೀಡಾರ್ಥ. ಹೇಗೆ ಅಂತ ಹೇಳಿದ್ರೆ ಒಬ್ಬ ಮಹಾರಾಜನು ಎಲ್ಲವೂ ಅವನಿಗೆ ಇದ್ರೂ ಕೂಡ ಅವನು ಮಕ್ಕಳೊಡನೆ ಚೆಂಡಾಟವನ್ನೆಲ್ಲ ಆಡಬಹುದು. ಈ ರೀತಿ ಅಂತ ಹೇಳಲ್ಪಟ್ಟಿದೆ ಶಾಸ್ತ್ರದಲ್ಲಿ. ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳೋದು. ಲೀಲೆಯೇ ಕಾರಣ ಅಂತ ಹೇಳಿದ್ರೆ ದಯೆ ಅನ್ನೋದು ಅದರಲ್ಲಿ ಅರ್ಥ, ಅದರಲ್ಲಿ ಗರ್ಭಿತವಾದ ಅರ್ಥ. ದಯೆಯಿಂದಲೇ ಅವನು ಸೃಷ್ಟಿ ಮಾಡ್ತಾನೆ ಅಂತ ಹೇಳೋದು. ಅದು ಲೀಲಾ ಅನ್ನುವ ಶಬ್ದದಿಂದ ಹೇಳಲ್ಪಟ್ಟಿದೆ. ಅವನ ಒಂದು ವಿಹಾರದಂತೆ ಅಂತ ಹೇಳ್ಬಿಟ್ಟು ಈ ಸೃಷ್ಟಿ ಜಗತ್ತಿನ ಈ ರೀತಿ ಸೃಷ್ಟಿ ಮಾಡೋದು ಅತ್ಯಂತ ಆಯಾಸಕರವಾದದ್ದು. ಒಂದು ಸಣ್ಣ ಕಾರ್ಯವನ್ನು ಮಾಡದೆ ಲೋಕದಲ್ಲಿ ಎಷ್ಟು ಕಷ್ಟ ಪಡಬೇಕು, ಆಯಾಸವಾಗುತ್ತೆ. ಇಂತಹ ಜಗತ್ತಿನ ಸೃಷ್ಟಿ ಮಾಡಿದ್ರೆ ಎಷ್ಟು ಆಯಾಸವಾಗುತ್ತಲ್ಲ. ಅವನಿಗೆ ಲೀಲೆ ಅಂತ ಹೇಗೆ ಹೇಳ್ತೀಯ, ವಿಹಾರ ಅಂತ ಹೇಗೆ ಹೇಳೋದು ಅಂತ ಹೇಳಿದ್ರೆ ಮಹಾ ಆಯಾಸ ರೂಪ ಜಗದ್ವ್ಯಾಪಾರಸ್ಯ ನ ಲೀಲಾತ್ವಂ ಇತಿ ಚೇತ್ ಸುಸಂಕಲ್ಪೇನ. ಸಂಕಲ್ಪ ಮಾತ್ರದಿಂದಲೇ ಎಲ್ಲವನ್ನು ಅವನು ಸೃಷ್ಟಿ ಮಾಡೋದ್ರಿಂದ ಸಂಕಲ್ಪ ಮಾಡೋದ್ರಲ್ಲಿ ಏನು ಆಯಾಸವಿಲ್ಲ. ಬಹುಶ್ಯಾಂ ಪ್ರಜಾಯೇಯ, ಎಲ್ಲವೂ ಸೃಷ್ಟಿ ಆಗೋಯ್ತು, ಅನೇಕವಾಗ್ಬಿಟ್ಟ ಅವನೇ. ಅಲ್ಲಿ ಆಯಾಸವೇ ಇಲ್ಲ. ಸುಕೃತಂ ಅಂತ ಶ್ರುತಿ ಹೇಳುತ್ತೆ ಅಲ್ಲಿ. ಯದ್ವೈ ತತ್ ಸುಕೃತಂ ಅಂತ ಹೇಳ್ಬಿಟ್ಟು, ಸುಕೃತಂ ಸೃಷ್ಟು ಕೃತಂ ಅಂತ ಹೇಳಿದ್ರೆ ಚೆನ್ನಾಗಿ ಮಾಡಲ್ಪಟ್ಟಿರೋದು ಅಂತ ಹೇಳಿದ್ರೆ ಏನರ್ಥ? ಕಾರಣವೇ ಕಾರ್ಯವಾಗಿಬಿಟ್ಟಿದೆ. ಮತ್ತೆ ಸಂಕಲ್ಪದಿಂದಲೇ ಆಗಿದೆ. ಇನ್ನೊಂದು ಉಪಕರಣವನ್ನು ತೆಗೆದುಕೊಂಡು ಸೃಷ್ಟಿ ಮಾಡ್ಬೇಕಾಗಿಲ್ಲ. ಬೇರೆ ಉಪಕರಣಗಳು ಇನ್ನೊಬ್ಬರ ಸಹಾಯದಿಂದ ಮಾಡ್ಬೇಕಾಗಿಲ್ಲ. ಇಲ್ಲ ಲೋಕದಲ್ಲಿ ಮಾಡುವ ಹಾಗೆ ಅನೇಕ ಕ್ರಿಯೆಗಳನ್ನೆಲ್ಲ ಮಾಡಬೇಕಾಗಿಲ್ಲ. ಕೇವಲ ಸಂಕಲ್ಪದಿಂದ ತನ್ನಲ್ಲಿಯೇ ತನ್ನ ಶರೀರವಾದ ಚಿತ್ತಗಳಲ್ಲಿ ಪರಿಣಾಮವನ್ನು ಉಂಟು ಮಾಡಿ ಸೃಷ್ಟಿಯನ್ನೆಲ್ಲ ಮಾಡಿರೋದ್ರಿಂದ ಯಾವ ಆಯಾಸವೂ ಇಲ್ಲ ಅವನಿಗೆ ಅನ್ನೋದನ್ನ ತಿಳಿಸ್ತಾರೆ ಅದರಿಂದ. ಮತ್ತೆ ಸ್ವಾಂಶೇನ ಸ್ವವಿಶಿಷ್ಟಸ್ಯ ಸ್ವಸ್ಯ ಅಂಶೇನ, ತನ್ನ ಅಂಶದಿಂದಲೇ ಅಂತ ಹೇಳಿದ್ರೆ ತನ್ನ ಅಂಶದಿಂದಲೇ ಅವನು ಎಲ್ಲವನ್ನು ಚಿದ್ ವಿಶಿಷ್ಟವಾದ ಪರಮಾತ್ಮ ಬ್ರಹ್ಮನ ಒಂದು ಅಂಶದವಾಗಿಯೇ ಇದೆ. ಅದು ಅಂಶದಿಂದಲೇ ಇರೋದು ಅಂತ ಹೇಳಿದ್ರೆ ಚೇತನವೆಲ್ಲ ಅವನಿಗೆ ಅಂಶ ಅಂತಾನೆ ಹೇಳಲ್ಪಟ್ಟಿದೆ. ಸೂತ್ರಕಾರರು ಅದನ್ನು ಸ್ಪಷ್ಟವಾಗಿ ಅಂಶಾಧಿಕರಣ ಅನ್ನೋದ್ರಲ್ಲಿ ತಿಳಿಸ್ತಾರೆ. ಅಂಶೋ ನಾನಾ ವ್ಯಪದೇಶಾತ್ ಅನ್ಯಥಾ ಚಾಪಿ ದಾಶ ಕಿತವಾದಿತ್ವಂ ಅಧೀಯತೆ ಏಕೆ ಅಂತ ಸೂತ್ರ.
ಅಂಶಃ ಅಂತ ಹೇಳಿದ್ರು. ಚೇತನನಿಗೂ ಬ್ರಹ್ಮನಿಗೂ ಏನು ಸಂಬಂಧ? ಯಾಕೆ ಅಂದ್ರೆ ಚೇತನನಿಗೂ ಬ್ರಹ್ಮನಿಗೂ ಅಭೇದವನ್ನು ಹೇಳುವ ಹಾಗಿದೆ ಶ್ರುತಿ, ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಇದೆಲ್ಲ ಭೇದವನ್ನು ಹೇಳುವ ಹಾಗೆ ಶ್ರುತಿಗಳು ಹೇಳುತ್ತವೆ. ಭೋಕ್ತ ಭೋಗ್ಯಂ ಪ್ರೇರಿತಾರಂಚ ಮತ್ವ ಮೊದಲಾದ ಸ್ಪಷ್ಟವಾಗಿ ಭೇದ ಹೇಳಿದೆ. ಕೆಲವುಗಳಲ್ಲಿ ಅಭೇದವೇ ಹೇಳಿರುವ ಹಾಗೆ ಇದೆ. ಎರಡೂ ಹೇಳಿರೋದ್ರಿಂದ ಈ ಸಂಬಂಧ ಪರಮಾತ್ಮನಿಗೂ ಜೀವನಿಗೂ ಇರೋ ಸಂಬಂಧ ಹೇಗೆ ನಾವು ತಿಳ್ಕೊಳ್ಬೇಕು? ಶ್ರುತಿ ಸೂತ್ರಕಾರರು ಹೇಳಿದ್ರು, ಬಾದರಾಯಣರು ಅಂಶಃ ಅಂತ ಹೇಳಿ. ಅಂಶಃ ಯಾಕೆಂದ್ರೆ ನಾನಾ ವ್ಯಪದೇಶ ಭೇದ ಹೇಳಲ್ಪಟ್ಟಿದೆ. ಅನ್ಯಥಾ ಚಾಪಿ ಅಭೇದ ಹೇಳಿದ್ರು ಹಾಗೆಯೇ. ಭೇದವೋ ಅಭೇದವೋ ಎರಡಕ್ಕೂ ಕೂಡ ಅಂಶ ಅನ್ನೋದೇ ಒಪ್ಪುತ್ತೆ ಅಂದ್ರು ಅವರು. ಅಂಶ ಅಂದ್ರೆ ಏನು? ವಿಶಿಷ್ಟಸ್ಯ ಸ್ವಸ್ಯ ಅಂಶೇನ, ವಿಶಿಷ್ಟನಾದ ತನ್ನ ಭಾಗದ ಒಂದು ಅಂಶ, ವಿಶೇಷಣಾಂಶ ಅಂತ ಅದಕ್ಕೆ ಭಾಷೆಕಾರ ಹೇಳ್ತಾರೆ. ಒಂದು ಪದಾರ್ಥದಲ್ಲಿ ಎರಡು ಅಂಶಗಳಿದೆ, ವಿಶೇಷಣ ವಿಶೇಷ್ಯ ಅಂತ. ಅಟ್ರಿಬ್ಯೂಟು ಮತ್ತೆ ಸಬ್ಸ್ಟೆನ್ಸ್ ಎರಡು ಭಾಗವಿದೆ ಅದರಲ್ಲಿ. ಸಬ್ಸ್ಟ್ಯಾನ್ಷಿಯಲ್, ಅಟ್ರಿಬ್ಯೂಟಿವ್ ಅಂತ ಹೇಳೋದು. ಪದಾರ್ಥ, ಅದಕ್ಕೆ ವಿಶೇಷಣಗಳಿದೆ ಬೇಕಾದಷ್ಟು. ವಿಶೇಷಣಾಂಶ ಅಂತ ಹೇಳಿದ್ರೆ ಚೇತನ ಎರಡೂ ವಿಶೇಷಣಾಂಶಗಳೇ ಅವನಿಗೆ. ಇವನು ವಿಶೇಷ್ಯಾಂಶ. ವಿಶೇಷಣವು ವಿಶೇಷ್ಯವು ಅಪೃಥಕ್ ಸಿದ್ಧವಾದ ಒಂದು ಸಂಬಂಧದಿಂದ ವಿಶಿಷ್ಟವಾದ ಒಂದು ಪದಾರ್ಥವಾಗಿ ಕಂಡು ಬರುತ್ತೆ. ಬೇರೆ ಮಾಡೋಕ್ಕಾಗದೇ ಇರೋ ಹಾಗೆ ವಿಶೇಷಣವೇ ವಿಶೇಷ್ಯವಲ್ಲ, ವಿಶೇಷ್ಯವೇ ವಿಶೇಷಣವಲ್ಲ. ವಿಶೇಷಣಕ್ಕೂ ವಿಶೇಷಕ್ಕೂ ಅತ್ಯಂತ ವೈಲಕ್ಷಣ್ಯವಿದೆ. ಆದರೂ ಎರಡೂ ಸೇರಿ ವಿಶಿಷ್ಟವಾದ ಪದಾರ್ಥ ಒಂದೇ. ಆದ್ದರಿಂದ ಇದಕ್ಕೆ ವಿಶಿಷ್ಟವಾದ ಪದಾರ್ಥ ಆ ಪರಮಾತ್ಮ ವಿಶೇಷನಾಗಿದ್ದಾನೆ. ಅದರ ಅಂಶವಾದ ವಿಶೇಷಣ ಚಿತ್ತು ಮತ್ತು ಅಚಿತ್ತುಗಳು ಅಂತ ಅದನ್ನು ಹೇಳ್ತಾರೆ. ಅದನ್ನ ಲೋಕದೃಷ್ಟ ಕಾರ್ಯಕಾರಣ ಯೋಹೋ ಅನನ್ಯತ್ವಂ ದರ್ಶಯಿತು ದೃಷ್ಟಾಂತಮಾಹ. ಕಾರ್ಯಕಾರಣಗಳಲ್ಲಿ ಅನನ್ಯತ್ವವನ್ನ ಹೇಗೆ ತಿಳಿಸೋದು, ಅದಕ್ಕೆ ದೃಷ್ಟಾಂತವನ್ನ ಹೇಳ್ತಾರೆ. ಏನು ಅಂತ ಹೇಳ್ಬಿಟ್ಟು, ಕಾರ್ಯಕಾರಣಯೋಹೋ ಅನನ್ಯತ್ವೇ ದೃಷ್ಟಾಂತಮಃ ಇತ್ಯರ್ಥಃ. ಅನ್ಯತ್ವ ನಿಬಂಧನ ಚೋದ್ಯಸ್ಯ ಅನನ್ಯತ್ವ ಜ್ಞಾಪನೇನ ಹಿ ಪರಿಹಾರಃ ಇತಿ ಭಾವಃ ಅಂತ ಹೇಳಿದ್ರೆ, ಅನ್ಯತ್ವ ನಿಬಂಧನ ಚೋದ್ಯ ಅಂದ್ರೆ ಇದು ಬೇರೆಯಾದದ್ದು ಅನ್ನುವ ಕಾರಣದಿಂದ ಪ್ರಶ್ನೆ ಮಾಡಿದದ್ದು. ಶ್ವೇತಕೇತು ಉದ್ದಾಲಕರನ್ನ ತಮ್ಮ ತಂದೆಯನ್ನು ಪ್ರಶ್ನೆ ಮಾಡಿದಾಗ ಕಾರ್ಯವೇ ಬೇರೆಯಾಗಿದೆ, ಕಾರಣವೇ ಬೇರೆ, ಹೇಗೆ ಒಂದೇ ಅಂತ ತಿಳಿಯೋದು ಅಂತ ಹೇಳಿದ್ರೆ, ಇದು ಅನನ್ಯವೇ ಅದು ತಿಳಿಸೋಕ್ಕೋಸ್ಕರ ದೃಷ್ಟಾಂತವನ್ನ ತೋರಿಸ್ಕೊಡ್ತಾರೆ ಅವರು. ಯಥಾ ಏಕೇನ ಮೃತ್ಪಿಂಡೇನ ಅಂತ ಹೇಳ್ಬಿಟ್ಟು. ಅನ್ಯತ್ವ ನಿಬಂಧನ ಅಂದ್ರೆ ಕಾರಣ, ಅನ್ಯತ್ವ ನಿಬಂಧನ ಚೋದ್ಯ, ಬೇರೆ ಅಲ್ಲ ಅನ್ನುವ ಕಾರಣದಿಂದ ಪ್ರಶ್ನೆ ಮಾಡಿದಾಗ ಅನನ್ಯತ್ವ ಜ್ಞಾಪನೆ, ಇದು ಅನನ್ಯವೇ ಅದು ತಿಳಿಸೋಕ್ಕೋಸ್ಕರ ಪರಿಹಾರವನ್ನು ಹೇಳಿದ್ರು. ದೃಷ್ಟಾಂತ ವಾಕ್ಯ ಯಾವುದು ಅಂದ್ರೆ, ಯಥಾ ಸೌಮ್ಯ ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್ ಅನ್ನೋದು. ಇಲ್ಲಿ ಕಾರಣಜ್ಞಾನದಿಂದ, ಕಾರಣಜ್ಞಾನೇನ ಕಾರ್ಯಜ್ಞಾನಸ್ಯ ಸಿದ್ಧಯೇ, ಕಾರಣವನ್ನು ತಿಳಿದ್ರೆ ಕಾರ್ಯವು ತಿಳಿಯುತ್ತೆ ಅನ್ನೋದಕ್ಕೆ ಅದು ಸಿದ್ಧಿಸಬೇಕಾದ್ರೆ ತಯೋಹೋ ಐಕ್ಯ ಉಪಪಾದಕಂ ಉತ್ತರಖಂಡಂ ಪ್ರಥಮಂ ವ್ಯಾಚಷ್ಟೇ ಏಕಮೇವ ಇತಿ. ಯಾವ ರೂಪದಲ್ಲಿ ಐಕ್ಯ, ಕಾರಣವನ್ನು ತಿಳಿದರೆ ಕಾರ್ಯವನ್ನು ತಿಳಿಬಹುದು. ಯಾಕೆಂದ್ರೆ ಎರಡು ಒಂದೇ, ಅನನ್ಯ ಅಂತ ಹೇಳಿದ್ರು ಸೂತ್ರಕಾರರು. ಯಾವ ರೀತಿಯಲ್ಲಿ ಇದು ಐಕ್ಯ ಅಂತ ಹೇಳಿದ್ರೆ, ಮೊದಲು ಆ ಐಕ್ಯ ಅಂತ ತಿಳಿಯುವಂತಹ ಭಾಗವನ್ನು ಹೇಳ್ತಾರೆ. ಏಕಮೇವ ದ್ರವ್ಯಂ ಅಂತ, ದ್ರವ್ಯ ಒಂದೇ ಅಲ್ಲಿ ಇದ್ದದ್ದು. ಏಕಮೇವ ಮೃದ್ರವ್ಯಂ, ಇದಕ್ಕೆ ವ್ಯಾಖ್ಯಾನ ಇಲ್ಲಿ, ವಿವರಣೆ ಇಲ್ಲಿ ಕೆಳಗಡೆ. ಏಕಮೇವ ಮೃದ್ರವ್ಯಂ, ಮೃತ್ ಅದು ಪದಾರ್ಥ ಒಂದೇ ಇತ್ತಿತ್ತು. ಅದುವೇ ತನ್ನ ಒಂದು ಭಾಗದಿಂದ ನಾನಾ ವ್ಯವಹಾರ ಆಸ್ಪದತ್ವಾಯ, ಬೇರೆ ಬೇರೆ ವ್ಯವಹಾರಗಳಿಗೆ ಅದು ಅವಕಾಶ ಮಾಡಿಕೊಡುತ್ತೆ. ಹೇಗೆ ಅಂತ ಹೇಳಿದ್ರೆ, ವ್ಯವಹಾರ ಉಂಟಾಗಲು, ಒಂದು ಮಡಿಕೆ ಅನ್ನೋದು ಅದಕ್ಕೆ ಬೇರೆ ವ್ಯವಹಾರಗಳು, ಇನ್ಯಾವುದೋ ಪದಾರ್ಥ ಮಾಡಿದ್ರೆ ಇನ್ನೊಂದು ವ್ಯವಹಾರ, ಒಂದು ತಟ್ಟೆಯನ್ನು ಮಾಡಿದ್ರೆ ಅದಕ್ಕೊಂದು ವ್ಯವಹಾರ. ಆ ರೀತಿ ನಾಮವು ರೂಪವು ವ್ಯವಹಾರಗಳು ಬೇರೆ ಬೇರೆ ಆಗುತ್ತೆ. ಅದು ಮೃದ್ರವ್ಯವೇ, ಎಲ್ಲದರಲ್ಲಿಯೂ ಮೃದ್ರವ್ಯವೇ ಇರೋದು, ಬೇರೆ ಇಲ್ಲ. ಘಟಶರಾವಾದಿ ನಾನಾ ಸಂಸ್ಥಾನ ಅವಸ್ಥಾ ರೂಪ ವಿಕಾರಾಪನ್ನ, ಇದು ಎಲ್ಲ ವಿಕಾರಗಳು ಅಂತಾನೆ ಹೇಳೋದು. ಮಣ್ಣು ಘಟರೂಪವಾಗಿ ವಿಕಾರ ಹೊಂದಿದೆ. ಮತ್ತೆ ನಾಮಧೇಯಮಪಿ, ಬೇರೆ ಬೇರೆ ಹೆಸರುಗಳು ಬರುತ್ತೆ. ಇದೆಲ್ಲ ಇದ್ದರೂ ಮೃತ್ತಿಕಾ ಸಂಸ್ಥಾನ ವಿಶೇಷತ್ವಾತ್, ಎಲ್ಲವೂ ಮೃತ್ತಿಕಾ ಅನ್ನುವ ಪದಾರ್ಥವೇ, ಬೇರೆ ಏನೂ ಇಲ್ಲ.
ಆದ್ದರಿಂದ ಮೃದ್ರವ್ಯಮೇವ ಇತ್ತಂ ಅವಸ್ಥಿತಂ ನ ವಸ್ತುವಂತರಂ. ಮೃತ್ ಅನ್ನೋ ಪದಾರ್ಥವೇ ಈ ರೀತಿ ಇದೆ, ಮಣ್ಣೆ ಮಡಕೆಯ ರೂಪದಲ್ಲಿ ಇದೆ, ಬೇರೆ ಪದಾರ್ಥ ಇಲ್ಲ. ಅಲ್ಲಿ ಒಂದಿರೋದು ಒಂದೇ ದ್ರವ್ಯ, ಎರಡು ದ್ರವ್ಯ ಯಾರು ಕುಕ್ಕಿ ತೆಗೆಯೋದಕ್ಕಾಗೋದಿಲ್ಲ. ಒಂದು ಮಡಕೆಯಲ್ಲಿ ಮಣ್ಣು ಅನ್ನೋದು ಒಂದೇ ಪದಾರ್ಥ ಇರೋದು. ಆ ರೀತಿ ಅದನ್ನ ಇದರಿಂದ ಯಥಾ ವೃತ್ಪಿಂಡ ವಿಜ್ಞಾನೇನ ಸಂಸ್ಥಾ ವಿಶೇಷ ಘಟಶರಾವಾದಿ ರೂಪಂ ಸರ್ವಂ ವಿಜ್ಞಾತಮೇವ ಭವತಿ. ಮಣ್ಣಿನ ಉಂಡೆ ಅದರ ಗುಣಗಳನ್ನೆಲ್ಲ ತಿಳಿದು ಬಿಟ್ರೆ ಅದರಿಂದ ಮಾಡೋ ಪದಾರ್ಥಗಳೆಲ್ಲ ತಿಳಿದು ಬಿಡ್ಬೋದು. ಅದನ್ನು ತಿಳಿದ್ರೆ ಎಲ್ಲವನ್ನು ತಿಳಿಬಹುದು. ಅದನ್ನ ಇಲ್ಲಿ ಹೇಳ್ತಾರೆ. ವಾಚಾರಂಭಣಂ ಅನ್ನೋದಕ್ಕೆ ಹೇಳ್ತಾರೆ ನಾನಾ ವ್ಯವಹಾರ ಆಸ್ಪದತ್ವಾಯ ಅನ್ನೋದು ವಾಚಾರಂಭಣಂ, ವಿಕಾರೋ ನಾಮಧೇಯಂ ಅನ್ನೋದು ಶ್ರುತಿ ವಾಕ್ಯ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತಿಕೇತ್ಯೇವ ಸತ್ಯಂ ಅನ್ನೋದು ಆ ಶ್ರುತಿ ವಾಕ್ಯವನ್ನ ಹೇಳೋದಕ್ಕೆ ಅದನ್ನು ತಿಳಿಸ್ತಾರೆ. ವಾಕ್ ಎನ್ನುವುದು ಇಲ್ಲಿ ವಾಕ್ ಶಬ್ದ ಅಜಹಲ್ ಲಕ್ಷಣಯ ವಾಕ್ಪೂರ್ವಕ ವ್ಯವಹಾರೇ ವರ್ತತೆ ಅಂತ ಹೇಳೋದು. ಇಲ್ಲಿ ಶಬ್ದಗಳಿಗೆ ಅನೇಕ ಅರ್ಥಗಳಿದೆ. ಅಭಿಧಾ ಮತ್ತೆ ಅಭಿಧಾವೃತ್ತಿ, ಲಕ್ಷಣಾವೃತ್ತಿ ಅಂತ ಎರಡು ವೃತ್ತಿಗಳು ಪ್ರಧಾನವಾಗಿ. ಅಭಿಧಾ ಅಂದ್ರೆ ಮುಖ್ಯ ಅರ್ಥ, ಲಕ್ಷಣ ಅಂದ್ರೆ ಆ ಮುಖ್ಯಾರ್ಥದ ಮೂಲಕವಾಗಿ ತಿಳಿಯುವ ಅದಕ್ಕೆ ಸಂಬಂಧಿಸಿದ ಇನ್ನೊಂದು ಅರ್ಥ. ಮುಖ್ಯಾರ್ಥವನ್ನು ಬಿಟ್ಟು ಅದಕ್ಕೆ ಸಂಬಂಧಿಸಿದ ಒಂದು ಲಕ್ಷಣವನ್ನ, ಒಂದು ಗುಣವನ್ನ ಹೇಳಿ ಅರ್ಥ ಮಾಡುವುದು ಲಕ್ಷಣಾವೃತ್ತಿ ಅಂತ ಹೇಳುತ್ತೆ. ಆ ಲಕ್ಷಣಾವೃತ್ತಿಯಲ್ಲಿಯೇ 3 ವಿಧ ಇದೆ. 3 ವಿಧದಲ್ಲಿ 2 ವಿಧ ನಾವು ಹೇಳ್ತೀವಿ, ಇನ್ನೊಂದು ವಿಧವನ್ನ ಅದ್ವೈತದಲ್ಲಿ ಪ್ರಧಾನವಾಗಿ ಹೇಳ್ತಾರೆ. ಜಹಲ್ ಲಕ್ಷಣ, ಅಜಹಲ್ ಲಕ್ಷಣ, ಜಹದ ಜಹಲ್ ಲಕ್ಷಣ ಅಂತ ಹೇಳಿ 3 ವಿಧ ಅಂತ ಇದೆ. ಜಹಲ್ ಲಕ್ಷಣ ಅಂದ್ರೆ ಮುಖ್ಯ ಅರ್ಥವನ್ನು ಬಿಟ್ಟು ಬರೀ ಲಕ್ಷಣಾರ್ಥವೇ ಅದರಲ್ಲಿ ಬರೋದು. ಹಾಗೆ ಅಗ್ನಿ ಮಾನವಕಃ ಹೇಳಿದಾಗ ಅಗ್ನಿ ಎನ್ನುವುದು ಬೆಂಕಿ, ಒಂದು ಪದಾರ್ಥ, ಸುಡುವ ಪದಾರ್ಥ. ಮಾನವಕಃ ಅನ್ನೋನು ವಟು, ಅದರ ಒಂದು ತೇಜಸ್ಸು ಅನ್ನೋ ಗುಣ ತಗೊಳ್ತೀವಿ, ಅದು ಮುಖ್ಯ ಅರ್ಥ ಅಗ್ನಿ ಅನ್ನೋದು ಹೋಯ್ತು ಅಲ್ಲಿ, ಅದು ಇಲ್ಲ. ಅಲ್ಲಿ ಜಹಲ್ ಲಕ್ಷಣ. ಗಂಗಾಯ ತೀರೆ ಘೋಷಃ ಅಂತ ಹೇಳುವಾಗ ಗಂಗಾಯಾಮ್ ಘೋಷಃ, ಗಂಗೆಯಲ್ಲಿ ಹಳ್ಳಿ ಇದೆ ಅಂತ ಹೇಳುವಾಗ ಗಂಗೆ ನೀರು, ಗಂಗೆ ನದಿಯಲ್ಲಿ ಹಳ್ಳಿ ಇರೋಕ್ ಸಾಧ್ಯವಿಲ್ಲ. ಗಂಗಾ ತೀರೆ ಲಕ್ಷಣ, ಗಂಗೆಯ ಪಕ್ಕದಲ್ಲಿ. ಗಂಗೆಯ ಅರ್ಥವೂ ಬೇಕು, ಅದರ ಜೊತೆ ಸೇರಿದ ಇನ್ನೊಂದು ಅರ್ಥವೂ ಬೇಕು. ಇದು ಅಜಹಲ್ ಲಕ್ಷಣ ಅಂತ. ಮುಖ್ಯಾರ್ಥವನ್ನು ಬಿಡದೆ ಲಕ್ಷಣಾರ್ಥವನ್ನು ಸ್ವೀಕಾರ ಮಾಡೋದು. ಮುಖ್ಯಾರ್ಥವಾದ ಗಂಗಾ ಶಬ್ದದ ಅರ್ಥ ಗಂಗಾ ನದಿ ಅನ್ನೋದ್ರಲ್ಲಿ ಗಂಗಾ ನದಿಯ ಪಕ್ಕದಲ್ಲಿರುವ ಹಳ್ಳಿ, ಮತ್ತೆ ಗಂಗಾ ನದಿಯ ಗುಣಗಳನ್ನು ಹೇಳ್ಬೋದಲ್ಲಿ. ಶೈತ್ಯವಿದೆ, ಅಲ್ಲಿ ಒಳ್ಳೆಯ ಇದಿದೆ, ಒಳ್ಳೆ ಎಲ್ಲ ಕೂಡ ಪರಿಸರವೆಲ್ಲ ತುಂಬಾ ಚೆನ್ನಾಗಿದೆ, ಅಲ್ಲಿ ಪರಿಸರಗಳೆಲ್ಲ ಬಹಳ ಶಾಂತವಾಗಿದೆ, ಶುದ್ಧವಾಗಿದೆ, ಅಲ್ಲಿ ಶೀತಳವಾಗಿದೆ. ಇದೆಲ್ಲ ಅದರ ಗುಣಗಳನ್ನು ಕೂಡ ಅಲ್ಲಿ ಹೇಳ್ಬೋದು. ಗಂಗೆಯ ನದಿ ಅದರ ಅರ್ಥವನ್ನು ಸ್ವೀಕರಿಸಿ ಅದಕ್ಕೆ ಸಂಬಂಧಿಸಿ ಅದರ ಪಕ್ಕದಲ್ಲಿ ಇರುವ ಅರ್ಥ ಹಳ್ಳಿ ಪಕ್ಕದಲ್ಲಿದೆ ಅನ್ನುವ ಲಕ್ಷಣಾರ್ಥವನ್ನು ಹೇಳಿ ಎರಡೂ ಹೇಳ್ಬೋದಲ್ಲಿ. ಜಹದ ಅಜಹಲ್ ಲಕ್ಷಣ ಹೀಗೆ ಹೇಳ್ತಾರೆ. ಎಲ್ಲಿ ಇದು ಹೇಳುವಾಗ ಕಾಕೆ ಭ್ಯೋ ದಧಿರಕ್ಷತಾಂ ಅಂತ ಹೇಳಿ ಅದು ಉದಾಹರಣೆಯಲ್ಲಿ ಹೇಳ್ತಾರೆ ವ್ಯಾಕರಣದಲ್ಲಿ. ಅದೇ ಒಂದು ಕಾಗೆಗೋಸ್ಕರ ಅಲ್ಲಿ ಏನೋ ಒಂದು ಇಟ್ರೆ ಅದು ಬರೀ ಕಾಗೆ ಅಲ್ಲ, ಬೇರೆ ಪಕ್ಷಿಗಳು ಬಂದು ತಗೊಳ್ಬಹುದು. ಅದನ್ನ ಮುಖ್ಯಾರ್ಥವೂ ಉಂಟಾಗಿ ಲಕ್ಷಣಾರ್ಥವೂ ಉಂಟಾಗುತ್ತೆ. ಕಾಕ ಅನ್ನೋ ಶಬ್ದದಿಂದ ಬೇರೆ ಪಕ್ಷಿಗಳು ಹೇಳಿ ಲಕ್ಷಣಾರ್ಥದಲ್ಲಿಯೂ ಹೇಳ್ಬೋದು, ಕಾಗೆಯೂ ಬರುತ್ತೆ, ಎಲ್ಲವೂ ಬರುತ್ತೆ ಅಲ್ಲಿ. ಜಹದಾಶ ಲಕ್ಷಣ ಅಂದ್ರೆ ಒಂದು ಭಾಗ ಬಿಡೋದು, ಒಂದು ಭಾಗ ಇಟ್ಕೊಳ್ಳೋದು ಅಂತ ಅರ್ಥ ಮುಖ್ಯಾರ್ಥದಲ್ಲಿ. ತತ್ವಮಸಿಗೆ ಹಾಗೆ ಹೇಳ್ತಾರೆ. ಜಹತ್ ಅಜಹತ್ ಲಕ್ಷಣ, ಪೂರ್ಣವಾಗಿ ಲಕ್ಷಣವೇ ಅದು. ಮುಖ್ಯಾರ್ಥ ಒಂದು ಭಾಗ ಬಿಡೋದು, ಒಂದು ಭಾಗ ಇಟ್ಕೊಳ್ಳೋದು, ಆ ರೀತಿ ಅದನ್ನ ತತ್ ಅನ್ನುವಾಗ ಮುಖ್ಯ ಅರ್ಥ ಏನು ಅಂದ್ರೆ ಚೈತನ್ಯ, ಅದಕ್ಕೆ ಜಗತ್ಕಾರಣ ವಿಶಿಷ್ಟವಾದ ಚೈತನ್ಯ. ತ್ವಂ ಅನ್ನುವಾಗ ಜೀವಾತ್ಮ, ದೋಷವುಳ್ಳ ಸಂಸಾರಿಯಾದ ಚೈತನ್ಯ. ಇಲ್ಲಿ ಇವನ ಜಗತ್ಕಾರಣತ್ವ ಎಲ್ಲ ಒಂದು ಭಾಗ ಮುಖ್ಯ ಅರ್ಥದಲ್ಲಿ ಬಿಟ್ಬಿಡೋದು, ಚೈತನ್ಯ ಅದನ್ನ ಇಳಿಸ್ಕೊಳ್ಳೋದು. ಈ ದೋಷ ಸಂಸಾರಿಯಾದ ಜೀವಾತ್ಮನಲ್ಲಿ ಸಂಸಾರಿ ಮೊದಲಾದ ದೋಷಗಳನ್ನೆಲ್ಲ ಎತ್ತಿ ಹಾಕ್ಬಿಡೋದು, ಚೈತನ್ಯ ಅನ್ನುವ ಭಾಗ ಇಟ್ಕೊಳ್ಳೋದು. ಈ ಮುಖ್ಯ ಅರ್ಥದಲ್ಲಿ ಅರ್ಧ ಭಾಗ ಬಿಟ್ಟು ಅರ್ಧ ಭಾಗ ಉಳಿಸ್ಕೋಬೇಕು. ಜಹತ್ ಅಜಹತ್ ಲಕ್ಷಣ ಎರಡು ಸೇರಿದ್ರೆ ಚೈತನ್ಯ ಚೈತನ್ಯ ಒಂದೇ ಐಕ್ಯ ಅಂತ ಬರುತ್ತೆ ಅಂತ ಅರ್ಥ ಮಾಡ್ತಾರೆ ಅದ್ವೈತದಲ್ಲಿ. ಇದು ಲಕ್ಷಣಾವೃತ್ತಿ, ಮುಖ್ಯ ಅರ್ಥ ಅಲ್ಲ. ತತ್ತಿಗೆ ಚೈತನ್ಯ ಅನ್ನೋದು ಮುಖ್ಯ ಅರ್ಥವಲ್ಲ.
ಜಗತ್ಕಾರಣನಾದ ಬ್ರಹ್ಮ ಅನ್ನೋದೇ ಮುಖ್ಯ ಅರ್ಥ ಅಲ್ಲಿ. ಆದರೆ ಆ ಮುಖ್ಯ ಅರ್ಥದ ಒಂದು ಭಾಗ ಚೈತನ್ಯ ಅನ್ನೋದು ಇದೆ ಅಲ್ಲಿ, ಅದನ್ನು ಮಾತ್ರ ತಗೊಳ್ಳೋದು. ಹಾಗೆ ಜಹದ ಜಹಲ್ ಲಕ್ಷಣ, ಈ ರೀತಿ 3 ಅರ್ಥಗಳು ಬರುತ್ತೆ ಇಲ್ಲಿ. ವಾಕ್ ಶಬ್ದ ವಾಚ ಆರಂಭಣಂ, ವಾಚಾರಂಭಣಂ ವಿಕಾರ. ವಾಕ್ ವ್ಯವಹಾರಕ್ಕೆ, ವಾಕ್ ಪೂರ್ವಕ ವ್ಯವಹಾರ, ವಾಕು ಇರುತ್ತೆ, ಅದರ ಪೂರ್ವಕ ವ್ಯವಹಾರವಾಗುತ್ತೆ. ಘಟ ಅನ್ನುವ ಶಬ್ದವೂ ಉಂಟಾಗಿ ಆ ಘಟಕ್ಕೆ ಬರುವ ವ್ಯವಹಾರಗಳು ಅದರ ಜೊತೆ ಸೇರಿ ಬರುತ್ತೆ. ವಾಕ್ ಪೂರ್ವಕ ವ್ಯವಹಾರ ಅಜಹಲ್ ಲಕ್ಷಣ, ಮುಖ್ಯ ಅರ್ಥವೂ ಇದೆ, ಶಬ್ದವೂ ಬದಲಾಗುತ್ತೆ, ಘಟ ಅಂತ ಹೇಳಲ್ಪಡುತ್ತೆ, ವಾಕು ಕೂಡ ಬದಲಾಗುತ್ತೆ, ವ್ಯವಹಾರವೂ ಕೂಡ ನೀರು ತರೋದು ಮೊದಲಾದ ವ್ಯವಹಾರವೂ ಉಂಟಾಗುತ್ತೆ. ಆದ್ದರಿಂದ ಅದು ಕಾರಣ. ವ್ಯಾಪೂರ್ವಕ ವ್ಯವಹಾರಶ್ಚ ಪ್ರಯೋಜನತೆಯ ಹೇತು, ಇದು ಅದು ಪ್ರಯೋಜನ ಅಂತ ಹೇಳಿ ಅದಕ್ಕೆ ಕಾರಣವನ್ನ ಹಾಗೆ ಹೇಳಿದ್ರು. ವಿಕಾರ ಶಬ್ದಾರ್ಥಮಾಹ ಘಟಶರಾವ ಇತ್ಯಾದಿ. ವಿಕಾರ ಅನ್ನೋದಕ್ಕೆ ಏನರ್ಥ? ವಾಚಾರಂಭಣಂಗೆ ಅರ್ಥ ಹೇಳಿದ್ರು ಇಲ್ಲಿ. ವಾಚಾರಂಭಣಂ ವಾಕ್ಪೂರ್ವಕ ವ್ಯವಹಾರ. ಆರಂಭಣಂ ವಿಕಾರ, ವಿಕಾರ ಅಂತ ಹೇಳಿದ್ರೆ ಆರಂಭಣಕ್ಕೆ ಆಲಭ್ಯತೆ ಅಂತ ಅರ್ಥ ಹೇಳ್ತಾರೆ. ವಿಕಾರ ಅಂತ ಹೇಳಿದ್ರೆ ಏನರ್ಥ? ಸ್ಪರ್ಶಿಸುತ್ತೆ. ಆಲಭ್ಯತೆ ಅಂದ್ರೆ ಲಭ ಸ್ಪರ್ಶ ಹಿಂಸೆಯೋಹೋ ಅಂತ ಧಾತುವಿಂದ ಬರೋದು. ಆಲಭ್ಯತೆ, ಆಲಭ್ಯತೆ ಅಂತ ಹೇಳಿ, ಆಲಭ್ಯತೆ, ಆಲಂಬನ ಅಂತ ಹೇಳೋದು. ಆರಂಭಣ, ಆಲಂಬನ ಎರಡು ಅದೇ ಅರ್ಥದಲ್ಲೇ ಬರುತ್ತೆ ಅಲ್ಲಿ. ಆರಂಭಣಗೆ ಆಲಂಬನ ಅಂತ ಇಟ್ಕೋರು. ಅಲಯೋಹೋ ಅಭೇದ ಅನ್ನೋದು ಪ್ರಸಿದ್ಧವಾಗಿ ಅನೇಕ ಕಡೆ ಬರುತ್ತೆ. ಆಲಂಬನ ಅಂದ್ರೆ ಲಭ ಸ್ಪರ್ಶ ಹಿಂಸೆಯೋಹೋ ಅಂತ ಧಾತುವಿಂದ. ಸ್ಪರ್ಶ ಹೊಂದುತ್ತೆ ಅಂದ್ರೆ ಅದರ ಜೊತೆ ಸಂಬಂಧವನ್ನು ಹೊಂದುತ್ತೆ. ವಾಕ್ಪೂರ್ವಕ ವ್ಯವಹಾರ, ವಾಚ ಆಲಭ್ಯತೆ ಅಂತ ಅರ್ಥ. ವಿಕಾರ ಅಂತ ಹೇಳಿದ್ರೆ ಘಟಶರಾವ ರೂಪ ಸಂಸ್ಥಾನ ಅವಸ್ಥೆಗಳು. ಸಂಸ್ಥಾನವೇವ ಅವಸ್ಥಾ, ರೂಪವೇ ಅವಸ್ಥೆ ಅಂತ ಹೇಳೋದು, ಅದುವೇ ವಿಕಾರ. ಘಟರೂಪವಾಗಿ ಪರಿಣಾಮ ಹೊಂದುತ್ತಲ್ಲ, ಆ ರೂಪವೇ ವಿಕಾರ ಅಂತ ಹೇಳೋದು. ಅದಕ್ಕೆ ಇದು ಅದನ್ನ ಷೋಡಶ ಕಶ್ಚ ವಿಕಾರ ಇತ್ಯಾದಿ ವಿಕಾರ ಶಬ್ದಸ್ಯ ಅವಸ್ಥಾವತ್ ದ್ರವ್ಯಪರತ್ವೇನ ಪ್ರಯೋಗ ದರ್ಶನಾತ್. ಅವಸ್ಥಾವತ್ ದ್ರವ್ಯ ಅಂದ್ರೆ ಅವಸ್ಥೆಯನ್ನು ಉಳ್ಳ ದ್ರವ್ಯ ಅಂತ ಅರ್ಥ. ಅವಸ್ಥಾವತ್ ದ್ರವ್ಯ. ವಿಕಾರ ಶಬ್ದಕ್ಕೆ ಷೋಡಶ ಕಶ್ಚ ವಿಕಾರ, ಇದು ಸಾಂಖ್ಯಕಾರಿಕೆಯಲ್ಲಿ ಹೇಳೋದು. ಮೂಲ ಪ್ರಕೃತಿ ಅವಿಕೃತಿ ಮಹದಾದೇಹ ಪ್ರಕೃತಿ ವಿಕೃತೆಯ ಸಪ್ತ ಅಂತ ಹೇಳಿ ಷೋಡಶ ಕಶ್ಚ ವಿಕಾರ. ನ ಪ್ರಕೃತಿ ನ ವಿಕೃತಿ ಪುರುಷ. ಸಾಂಖ್ಯಕಾರಿಕೆ ಅವರು ತತ್ವಗಳನ್ನು ನಿರೂಪಣೆ ಮಾಡುವಾಗ ಪ್ರಕೃತಿ ಪುರುಷ ಎರಡು ತತ್ವ, ಪ್ರಕೃತಿಯಲ್ಲಿ 24 ವಿಭಾಗಗಳನ್ನು ಹೇಳುವಾಗ 14 ವಿಕಾರಗಳು ಅಂತ ಹೇಳಿದ್ರು. ವಿಕಾರ ಅನ್ನೋದು ಏನು ಅಂದ್ರೆ ಒಂದು ಅವಸ್ಥೆಯುಳ್ಳ ಅದೇ ದ್ರವ್ಯವೇ, ಪ್ರಕೃತಿಯೇ, ಮೂಲ ಪ್ರಕೃತಿಯೇ ಪರಿಣಾಮವಾಗಿ ಮಹತ್ತು, ಅಹಂಕಾರ, ತನ್ಮಾತ್ರಗಳು, ಪಂಚಭೂತಗಳು, ಇಂದ್ರಿಯಗಳು ಹೀಗೆ ಪರಿಣಾಮ ಹೊಂದುತ್ತೆ. ಅದೇ ಬೇರೆ ಬೇರೆ ಅವಸ್ಥೆಯನ್ನು ಉಳ್ಳ ಆ ದ್ರವ್ಯವೇ, ಅದುವೇ ವಿಕಾರ ಅನ್ನೋ ಶಬ್ದದಿಂದ ಹೇಳಲ್ಪಟ್ಟಿದೆ. ವಿಕಾರ ಅಂದ್ರೆ ಅಷ್ಟೇನೆ, ಅವಸ್ಥಾಂತರ ಪತ್ತಿ, ಅವಸ್ಥಾವತ್ ದ್ರವ್ಯಂ, ಅದರ ಪ್ರಯೋಗವಿದೆ ಆ ರೀತಿ ಸಾಂಖ್ಯಕಾರಿಕೆಯಲ್ಲಿ. ಅದು ಇಲ್ಲಿ ಆ ರೀತಿ ಹೇಳೋದಿಲ್ಲ ಅಂತ ಹೇಳಿದ್ರು. ತದ್ವ್ಯಾವೃತ್ಯರ್ಥಂ ಅವಸ್ಥಾರೂಪ ವಿಕಾರ ಇತ್ಯುಕ್ತಂ. ಅವಸ್ಥಾರೂಪವಾದ ವಿಕಾರ, ಅವಸ್ಥೆಯನ್ನು ಉಳ್ಳ ದ್ರವ್ಯ ಅಂತ ಹೇಳಿದ್ರು. ದ್ರವ್ಯದಲ್ಲಿಯೇ ವಿಕಾರ ಉಂಟಾಗುತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರಕೃತಿಯೇ ಮಹತ್ವ ಅಂತ ಪರಿಣಾಮ ಹೊಂದುತ್ತೆ ಅಂತ ಹೇಳಿದ್ರು. ಇಲ್ಲಿ ಅವಸ್ಥಾರೂಪವಾದ ವಿಕಾರ, ಪರಮಾತ್ಮನಿಗೆ ಹೇಳುವಾಗ ಹಾಗೆ ಹೇಳ್ಬೇಕು. ಪರಮಾತ್ಮನಿಗೆ ಈ ರೀತಿ ಮಹತ್ವ, ಪ್ರಕೃತಿ ಮಹತ್ತಾಗುವ ಹಾಗೆ ಪರಿಣಾಮ ಆಗುವುದಿಲ್ಲ. ಆದರೆ ಪ್ರಕೃತಿ ಶರೀರಕನಾದ ಪರಮಾತ್ಮ ಮಹತ್ ಶರೀರಕನಾದ ಪರಮಾತ್ಮ ಆಗ್ತಾನೆ. ಅದರಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ ವಿಕಾರದಲ್ಲಿ. ಅವಸ್ಥಾರೂಪವಾದ ವಿಕಾರ ಅದು ಪ್ರಕೃತಿ ಶರೀರಕವಾದ ಅವಸ್ಥೆಯಿಂದ ಮಹತ್ ಶರೀರಕನಾದ ಅವಸ್ಥೆಗೆ ಹೋಗ್ತಾನಲ್ಲ, ಅದು ವಿಕಾರ ಅಂತ ಇಲ್ಲಿ ಹೇಳಲ್ಪಡೋದು. ಸಾಕ್ಷಾತ್ತಾಗಿ ಪ್ರಕೃತಿಯ ಮಹತ್ತಾಗಿ ಆಗುತ್ತೆ ಅಲ್ಲಿ, ಹಾಗೆ ಈ ರೀತಿ ಪರಿಣಾಮ ಅಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಅವಸ್ಥಾರೂಪ ವಿಕಾರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾಮಧೇಯ ನಾಮಧೇಯ ಅಂದ್ರೆ ಏನು? ವಿಕಾರ ನಾಮಧೇಯಂ, ವಾಚಾರಂಭಣಂ ವಿಕಾರ ನಾಮಧೇಯಂ. ಶ್ರುತಿವಾಕ್ಯಗಳಿಗೆ ಎಲ್ಲ ವ್ಯಾಖ್ಯಾನಗಳಿಗೆ ವಿವರಿಸ್ತಾರೆ ಇಲ್ಲಿ ಸುದರ್ಶನ ಸೂರಿಗಳು. ನಾನಾ ನಾಮಧೇಯಂ ಅಂತ ಬೇರೆ ಬೇರೆ ಹೆಸರುಗಳು. ಅದನ್ನ ಮೃತಿಕೇತ್ಯವ ಸತ್ಯಂ ಅಂತ ಅಲ್ಲಿ ವಾಕ್ಯ. ಮೃತಿಕೆ ಅನ್ನೋದು ಪದಕ್ಕೆ ಮೃತ್ತಿಕಾ ಸಂಸ್ಥಾನ ವಿಶೇಷತ್ವಾತ್. ಸಂಸ್ಥಾನ ಅಂದ್ರೆ ರೂಪ ಅಂತ ಅರ್ಥ. ಮೃತ್ತಿಕಾ ಸಂಸ್ಥಾನ. ಏವಕಾರ ವ್ಯಾವರ್ತ್ಯಮಾಹ ನ ವಸ್ತ್ವಂತರಂ. ಮೃತ್ತಿಕೇತ್ಯೇವ ಸತ್ಯಂ ಅನ್ನುವಾಗ
ಏವ ಅನ್ನುವ ಅವಧಾರಣೆ ಇದೆ ಅಲ್ಲಿ. ಮೃತ್ತಿಕೆ ಎಂದೇ ಅದು ಸತ್ಯವಾಗಿದೆ ಅಂತ ಹೇಳಿದ್ರೆ ಮೃತ್ತಿಕೆ ಒಂದೇ, ಮಿಕ್ಕಿದ ಯಾವುದು ಇಲ್ಲ ಅಂತ ಅರ್ಥ ಮಾಡ್ತಾರೆ. ವಿಕಾರ ಅನ್ನೋದೆಲ್ಲ ಸುಳ್ಳು, ವಿಕಾರವೇ ಇಲ್ಲ ಅಲ್ಲಿ ಅಂತ ಶಂಕರ ಭಾಷ್ಯದಲ್ಲಿ ಹೇಳ್ತಾರೆ. ಚಾಂದೋಗ್ಯದಲ್ಲಿ ವಿಕಾರವೇ ಇಲ್ಲ ಅಲ್ಲಿ ಅಂತ ಹೇಳಿದ್ರು. ಅದು ಹಾಗಲ್ಲ. ಏವ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಇಲ್ಲಿ? ಮಣ್ಣು ಅನ್ನುವೇ ದ್ರವ್ಯ ಹೊರತು ಬೇರೆ ವಸ್ತು ಅಲ್ಲ, ಪದಾರ್ಥ ದ್ರವ್ಯ ಬೇರೆ ಅಲ್ಲ. ಏವ ಏವಕಾರ ವ್ಯಾವರ್ತ್ಯಂ, ಏವಕಾರದಿಂದ ಏನು ಮೃತ್ತಿಕೆ ಏವ ಅನ್ನೋದ್ರಿಂದ ಮೃತ್ತಿಕೆ ಒಂದೇ ಅಂದ್ರೆ ಯಾವುದು ಇಲ್ಲ, ಬಿಕ್ಕಿದ್ದೆಲ್ಲ ಯಾವುದು ತಳ್ಳಿ ಹಾಕಲ್ಪಡ್ತಾ ಇದೆ. ವಸ್ತುವಂತರಂ ನ ವಸ್ತುವಂತ, ವಸ್ತು ಬೇರೆ ವಸ್ತುವನ್ನು ತಳ್ಳಿ ಹಾಕುತ್ತೆ. ಮೃತ್ತಿಕೆ ಒಂದೇ ಅಂದ್ರೆ ಬೇರೆ ವಸ್ತು ಇಲ್ಲ. ಮೃತ್ತಿಕೆಯ ಅಲ್ಲಿಯೂ ಇರೋದು ದ್ರವ್ಯವು ಮಣ್ಣೆ, ಇಲ್ಲಿ ಇರೋದು ಮಣ್ಣೇನೆ, ಪದಾರ್ಥವು ಒಂದೇ, ದ್ರವ್ಯ ಒಂದೇ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಏವಂ ಕಾರಣಜ್ಞಾನೇನ ಕಾರ್ಯಜ್ಞಾನಸ್ಯ ಉಪಪಾದಕಂ ಉತ್ತರಖಂಡಂ ವ್ಯಾಖ್ಯಾಯ ತದುಪಾದ್ಯಂ ಪೂರ್ವಖಂಡಂ ವ್ಯಾಜುಗೆ ಯಥಾ ಸೌಮ್ಯ ಅಂತ ಹೇಳ್ಬಿಟ್ಟು ಇದನ್ನ ಹೇಳ್ತಾರೆ. ಕಾರಣ ಜ್ಞಾನದಿಂದ ಕಾರ್ಯಜ್ಞಾನವು ಹೇಗೆ ಉಂಟಾಗುತ್ತೆ ಅನ್ನೋದನ್ನ ಉಪಪಾದನೆ ಮಾಡ್ಬೇಕು ಅವರು. ಅದನ್ನ ಯಥಾ ಸೌಮ್ಯ ಏಕೇನ ಮೃತ್ಪಿಂಡೇನ ಸರ್ವಮೃಣ್ಮಯಂ ವಿಜ್ಞಾತಂ ಸ್ಯಾತಿ ಮೊದಲಾದನ್ನ ಇಲ್ಲಿ ಹೇಳ್ತಾರೆ. ಇಲ್ಲಿ ಅದನ್ನ ಬೇರೆ ವಸ್ತುವಲ್ಲ ಅನ್ನೋದು ಮುಖ್ಯವಾಗಿ ಅಲ್ಲಿ ತಿಳಿಸ್ಬೇಕಾದ್ದು. ಸಗುಣ ಬ್ರಹ್ಮವೇ ಏಕೈಕ ಕಾರಣ, ಮತ್ತೆ ಏಕಮೇವ ಅದ್ವಿತೀಯ, ಈ ಪದಗಳಿಗೆ ಏನು ವಿವರಣೆ ಅದನ್ನು ಮುಂದೆ ಹೇಳ್ತಾರೆ ಇವಾಗ ಇಲ್ಲಿ. ತತಃ ಕೃಷ್ಣಸ್ಯ ಜಗತಃ ದ ವಾಕ್ಯ ಛಾಂದೋಗ್ಯ ಉಪನಿಷತ್ತಿನ ವಾಕ್ಯ. ಅದುವೇ ಅಲ್ಲಿ ಹೇಳುವಾಗ ಒಂದನ್ನು ತಿಳಿದ್ರೆ ಎಲ್ಲ ತಿಳಿಬಹುದು ಅಂತ ಹೇಳಿದಾಗ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತಿಕೇತ್ಯೇವ ಸತ್ಯಂ. ಆ ವಾಚಾರಂಭಣಂ, ಆರಂಭಣ ಅನ್ನೋ ಶಬ್ದವನ್ನು ಇಟ್ಟುಕೊಂಡು ಸೂತ್ರದಲ್ಲಿ ಹೇಳ್ತಾರೆ ಬ್ರಹ್ಮಸೂತ್ರಕಾರರು. ತದ ಅನನ್ಯತ್ವಂ ಆರಂಭಣ ಶಬ್ದಾದಿಭ್ಯ, ಆರಂಭಣ ಮೊದಲಾದ ಶಬ್ದಗಳಿಂದ ಕಾರ್ಯಕಾರಣಗಳಲ್ಲಿ ಅನನ್ಯತ್ವವನ್ನು ಸ್ಥಾಪನೆ ಮಾಡ್ತಾರೆ ಸೂತ್ರಕಾರರು. ಆರಂಭಣ ಶಬ್ದ ಎಲ್ಲಿದೆ ಅಂದ್ರೆ ವಾಚಾರಂಭಣಂ ವಿಕಾರೋ ನಾಮಧೇಯಂ ಅನ್ನೋದು ಚಾಂದೋಗ್ಯ ಉಪನಿಷತ್ತಿನ ಸದ್ವಿದ್ಯಾ ಪ್ರಕರಣದ ವಾಕ್ಯ ಅದು. ಅದಕ್ಕೆ ಇಲ್ಲಿ ವ್ಯಾಖ್ಯಾನ ಮಾಡ್ತಿದ್ದಾರೆ ಭಾಷ್ಯಕಾರರು. ಅದನ್ನ ಸುದರ್ಶನ ಸೂರಿಗಳು ಭಾಷ್ಯಕಾರರ ವ್ಯಾಖ್ಯಾನದಲ್ಲಿ ಸಂಗ್ರಹವಾಗಿದೆ. ಅದರಲ್ಲಿ ಅನೇಕ ವಿಶೇಷಾರ್ಥಗಳು ಅಡಗಿವೆ. ಅದರಲ್ಲಿ ಗರ್ಭಿತವಾದ ವಿಶೇಷಾರ್ಥಗಳನ್ನೆಲ್ಲ ಸುದರ್ಶನ ಸೂರಿಗಳು ವಿಸ್ತಾರವಾಗಿ ವಿವರಿಸ್ತಾರೆ. ಇಲ್ಲಿ ನಂತರ ಮೂಲ ವಾಕ್ಯಗಳು ತತಃ ಕೃಷ್ಣಸ್ಯ ಜಗತಃ ಬ್ರಹ್ಮೈಕ ಕಾರಣತಾಂ ಅಜಾನನ್ ಪುತ್ರ ಪೃಚ್ಛತಿ. ನಂತರ ಈ ಪರಿಪೂರ್ಣವಾದ ಜಗತ್ತಿಗೆ ಬ್ರಹ್ಮವೇ ಏಕ ಕಾರಣ. ಏಕ ಕಾರಣ ಅಂದ್ರೆ ಉಪಾದಾನ ನಿಮಿತ್ತ ಎಲ್ಲ ಬ್ರಹ್ಮವೇ ಅನ್ನೋದನ್ನ ತಿಳಿದೆ ಮಗನಾದ ಶ್ವೇತಕೇತು ಮತ್ತೆ ಕೇಳ್ತಾನೆ, ಭಗವಾನ್ ಸ್ವೇವಮೇ ತದ್ಬ್ರವೀತು. ಭಗವಾನರೇ ಅದನ್ನ ನೀವೇ ಸ್ವಲ್ಪ ನನಗೆ ವಿವರಿಸಿ ಅರ್ಥ ಮಾಡಿಸ್ಬೇಕು, ನನಗಿನ್ನೂ ಅರ್ಥವಾಗ್ಲಿಲ್ಲ ಇದು ಅಂತ ಕೇಳ್ತಾನ. ತತಃ ಸರ್ವಜ್ಞಂ ಸರ್ವಶಕ್ತಿ ಬ್ರಹ್ಮೈವ ಸರ್ವ ಕಾರಣಂ ಇತಿ ಉಪದಿಶನ್. ಆಗ ಅದಾದ ಮೇಲೆ ಅವರು ಸರ್ವಜ್ಞನಾದ ಸರ್ವಶಕ್ತಿಯಾದ ಬ್ರಹ್ಮವೇ ಎಲ್ಲ ಕಾರಣವು ಅನ್ನೋದನ್ನ ಉಪದೇಶ ಮಾಡುವಾಗ ಅವ್ರು ಹೇಳಿದ್ರು, ಸದೇವ ಸೌಮ್ಯ ಇದಮಗ್ರ ಆಸೀತ್. ಭಾಷಿಕಾರರು ಸಂಗತಿಯನ್ನು ಹೇಳ್ತಾರೆ. ಛಾಂದೋಗ್ಯ ಉಪನಿಷತ್ತಿನ ಪ್ರಕರಣಕ್ಕೆ ಸಂಗತಿ ಮೊದಲು ಅವನು ಏಕವಿಜ್ಞಾನ ಅಂತ ಹೇಳ್ದ. ಒಂದು ತಿಳಿದ್ರೆ ಹೇಗೆ ಅನೇಕ ತಿಳಿಬಹುದು ಹೇಳಿದ್ರೆ ಎಲ್ಲಾ ಮೃತ್ ಅನ್ನೋ ದ್ರವ್ಯವೇ ಎಲ್ಲವೂ ಕೂಡ ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್ ವಾಚಾರಂಭಣಂ ವಿಕಾರೋ ನಾಮಧೇಯ ಮೃತಿಕೇತ್ಯವ ಸತ್ಯಂ ಅಂತ ಹೇಳಿದ್ರು. ಇದು ಹೇಳಿದ ಮೇಲೂ ಒಂದೇ ದ್ರವ್ಯ ಹಬ್ಬ, ಎಲ್ಲವೂ ಮಣ್ಣು ಕಾರಣ ತಿಳಿದ್ರೆ ಕಾರ್ಯ ತಿಳಿಬಹುದು. ವಾಕ್ಪೂರ್ವಕವಾದ ವ್ಯವಹಾರಕ್ಕೆ ಒಳಗಾಗುತ್ತೆ. ಎಲ್ಲವೂ ಪದಾರ್ಥವೇ ಬೇರೆ ಬೇರೆ ಅವಸ್ಥೆಗಳಲ್ಲಿ ಕಂಡು ಬರುತ್ತೆ. ಇದನ್ನೆಲ್ಲ ವಿವರಿಸಿದ್ರು. ಮತ್ತೆ ಇನ್ನೂ ಅರ್ಥವಾಗ್ಲಿಲ್ಲ ನನಗೆ, ಜಗತ್ತಿಗೆ ಬ್ರಹ್ಮವೇ ಹೇಗೆ ಏಕ ಕಾರಣವಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಸಜಾತೀಯವಾದ ಉದಾಹರಣೆಗಳು ಕೊಟ್ಟರು. ಮಣ್ಣಿಗೂ ಮಣ್ಣಿನಿಂದ ಆದ ಕಾರ್ಯಗಳು, ಹಾಗೆಯೇ ಚಿನ್ನ ಮತ್ತು ಅದರಾದ ಕಾರ್ಯಗಳು. ಇಲ್ಲಿ ಲೋಕದಲ್ಲಿ ಸಜಾತೀಯವಾದ್ದು ವಿಜಾತೀಯವಾದ್ದು ಎಲ್ಲಾ ವಿಧವಾದ ಪದಾರ್ಥಗಳು ಕಂಡು ಬರುತ್ತಲ್ಲ. ಮತ್ತೆ ಅವನಿಗೆ ಸಂದೇಹ, ಹೇಗೆ ಬ್ರಹ್ಮವೇ ಏಕ ಕಾರಣವಾಗಲು ಸಾಧ್ಯ ಅಂತ ಕೇಳ್ತಾನು. ಆಗ ಅವ್ರು ಹೇಳಿದ್ರು ಸದೇವ. ಆಗ ಬ್ರಹ್ಮನ ವಿಷಯ ಕುರಿತು ಇವಾಗ ಆರಂಭಿಸ್ತಾರೆ. ಹೇಗೆ ಜಗತ್ ಕಾರಣ ಬ್ರಹ್ಮನೇ ಏಕೈಕ ಕಾರಣ ಅನ್ನೋದನ್ನ ಮೊದಲು ಒಂದು ತಿಳಿದ್ರೆ ಅನೇಕ ತಿಳಿಬಹುದು ಅನ್ನ ಮಣ್ಣಿನ ಮತ್ತು ಚಿನ್ನದ ಮೊದಲಾದ ದೃಷ್ಟಾಂತಗಳನ್ನು ಹೇಳಿದ್ರು. ಈಗ ದಾಷ್ಟಾಂತಿಕವನ್ನೇ ನೇರವಾಗಿ
ಬ್ರಹ್ಮ ಹೇಗೆ ಜಗತ್ ಕಾರಣ ಅದನ್ನೇ ಇವಾಗ ವಿವರಿಸ್ತಾರೆ. ಶ್ರುತಿಯಲ್ಲಿ ಅವರು ಉದ್ದಾಲಕರು ಹೇಳ್ತಾರೆ, ಸದೇವ ಸೌಮ್ಯೇದಮಗ್ರ ಆಸೀದ್ ಏಕಮೇವಾ ದ್ವಿತೀಯಂ. ಇದೇ ಮೊದಲು ಪ್ರಧಾನವಾದ ವಾಕ್ಯ ಇದು. ಅವ್ರು ಹೇಳಿದ್ರು ಸತ್ಯ ಏವ ಸೌಮ್ಯ ಇದಂ ಅಗ್ರೇ ಆಸೀತ್, ಅಗ್ರ ಆಸೀತ್, ಅಗ್ರೇ ಆಸೀತ್ ಅಂತ ಅರ್ಥ. ಅಗ್ರೇ ಅಂದ್ರೆ ಏನು ಅಂತ ವಿವರಿಸ್ತಾರೆ ಭಾಷ್ಯಕಾರರೇ ಇಲ್ಲಿ. ಮೊದಲು ಸತ್ತು ಒಂದೇ ಇದ್ದಿತು, ಏಕಮೇವ ಒಂದೇ ಇತ್ತು, ಸತ್ತೇ ಇದ್ದಿತು, ಒಂದೇ ಇದ್ದಿತು, ಅದ್ವಿತೀಯವು ಎರಡನೇದು ಇರ್ಲಿಲ್ಲ ಅಂತ ಹೇಳಿದ್ರು. ಅದಕ್ಕೇನ್ ಅರ್ಥ ಅನ್ನೋದನ್ನ ಅತ್ರ ಇದಂ ಇದಂ ಇತಿ ಜಗತ್ ನಿರ್ದಿಷ್ಟಂ. ಅವ್ರು ಹೇಳಿದ್ರು ಸದೇವ ಸೌಮ್ಯ ಇದಂ ಅಗ್ರೆ ಆಸೀತ್. ಇದಂ ಅಗ್ರೆ ಆಸೀತ್ ಅಂದಲ್ಲ, ಇದಂ ಅಂದ್ರೆ ಏನರ್ಥ? ಈ ಜಗತ್ತು ಹೇಳಲ್ಪಟ್ಟಿದೆ, ಪರಿದೃಶ್ಯವಾದ ಕಣ್ಣಿನ ಮುಂದೆ ಕಂಡು ಬರುವಂತಹ ಜಗತ್ತನ್ನು ತೋರಿಸಿ ಇದೆಲ್ಲವೂ ಸತ್ಯ ಆಗಿತ್ತು ಅಂತ ಹೇಳಿದ್ರು. ಇದಂ ಅಗ್ರೆ ಸದೇವ ಆಸೀತ್. ಜಗತ್ ಹೇಳಿದ್ರು ಜಗನ್ನಿರ್ದಿಷ್ಟಂ ಅಗ್ರ ಇತಿ ಚ ಸೃಷ್ಟೇ ಪೂರ್ವಕಾಲ. ಅಗ್ರೇ ಸೃಷ್ಟಿಯ ಪೂರ್ವಕಾಲ, ಸೃಷ್ಟಿಗೆ ಮೊದಲು ಸಮಯ ಇದ್ದ ಸಮಯದಲ್ಲಿ. ತಸ್ಮಿನ್ ಕಾಲೇ ಜಗತಃ ಸದಾತ್ಮಕತಾಂ, ಜಗತ್ತೆಲ್ಲ ಸದಾತ್ಮಕವೇ ಆಗಿತ್ತು. ಇತಿ ಸದೇವ ಇತಿ ಪ್ರತಿಪಾದ್ಯ. ಹೇಗೆ ಮೃತ್ತಿಕೆ ದೇವ ಸತ್ಯಂ ಮೃದಾತ್ಮಕವೇ ಎಲ್ಲ ಅಂತ ಹೇಳ್ತೀವಿ, ಘಟವೂ ಮೃದಾತ್ಮಕವೇ, ಘಟ ಕಂಡು ಬರ್ತಿದೆ. ಇದು ಸೃಷ್ಟಿ ಘಟ ಉಂಟಾಗಕ್ಕೆ ಮೊದಲು ಏನಾಗಿತ್ತು? ಮಣ್ಣು, ಇದು ಮಣ್ಣಾಗಿತ್ತು ಅಂತ ಹೇಳಿದ್ರೆ ಮೃದಾತ್ಮಕ, ಅದು ಮೃದಾತ್ಮಕವೇ, ಇದು ಮೃದಾತ್ಮಕವೇ. ಹಾಗೆ ಇಲ್ಲಿ ಸದಾತ್ಮಕ ಅನ್ನೋ ತಿಳಿಸಕ್ಕೆ ಸದೇವ, ಸತ್ ಅನ್ನೋದು ಒಂದೇ ಇತ್ತು ಆ ಕಾಲದಲ್ಲಿ. ಸೃಷ್ಟಿ ಕಾಲೇ ಅಪಿ ಅವಿಶಿಷ್ಟಂ ಇತಿ ಕೃತ್ವ ಏಕಮೇವ. ಅಲ್ಲಿಯೂ ಕೂಡ ಸೃಷ್ಟಿ ಕಾಲದಲ್ಲಿಯೂ ಬೇರೆ ಏನು ವ್ಯತ್ಯಾಸವಿರಲಿಲ್ಲ, ಒಂದೇ ಇದ್ದಿದ್ದು. ಸಚ್ಛಬ್ದವಾಚ್ಯನಾದ ಪರಮಾತ್ಮನು ಅಂತ ಅರ್ಥ, ಒಬ್ಬನೇ ಅಲ್ಲಿಯೂ ಇದ್ದಿದ್ದು. ಇತಿ ಸದಾಪನ್ನಸ್ಯ ಜಗತಃ ತದಾನೀಂ ಅವಿಭಕ್ತ ನಾಮ ರೂಪತಾಂ ಪ್ರತಿಪಾದ್ಯ. ಸೃಷ್ಟಿ ಕಾಲದಲ್ಲಿಯೂ ಒಂದೇ ಆಗಿತ್ತು ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ, ಸತ್ ಅನ್ನುವ ಶಬ್ದವನ್ನು ಅದರ ಅವಸ್ಥೆಯನ್ನು ಹೊಂದಿತ್ತಲ್ಲ ಜಗತ್ತು, ಸದೇವ ಆಗಿ ಸತ್ತೇ ಆಗಿತ್ತಲ್ಲ ಜಗತ್ತು, ಆಗ ಅವಿಭಕ್ತ ನಾಮ ರೂಪವಾಗಿತ್ತು ಅನ್ನೋದನ್ನ ಪ್ರತಿಪಾದನೆ ಮಾಡ್ತಾರೆ. ಅವಿಭಕ್ತ ನಾಮ ರೂಪತಾಂ ಪ್ರತಿಪಾದ್ಯ. ಇದು ಸದೇವ ಇದಂ ಆಸೀತ್ ಅಂತ ಹೇಳಿದ್ರೆ ಇದು ಸತ್ತೇ ಆಗಿತ್ತು ಅಂದ್ರೆ, ವಿಭಕ್ತ ನಾಮರೂಪವಾಗಿ ಜಗತ್ತು ಕಂಡು ಬರ್ತಿದೆ, ಅಲ್ಲಿ ಅವಿಭಕ್ತ ನಾಮರೂಪವಾಗಿತ್ತು ಅನ್ನೋದು ಅಲ್ಲಿ ಅಭಿಪ್ರಾಯ. ತತ್ ಪ್ರತಿಪಾದನೇನೈವ ಸತಃ ಜಗದುಪಾದಾನತ್ವಂ ಪ್ರತಿಪಾದಿತಂ. ಅದನ್ನು ತಿಳಿಸಿದ್ರೇನೆ ಜಗತ್ತಿಗೆ ಬ್ರಹ್ಮವೇ ಸಚ್ಛಬ್ದವಾಚ್ಯನಾದ ಪರಮಾತ್ಮ ಉಪಾದಾನ ಕಾರಣವನ್ನು ತಿಳಿಸಂಗಾಗುತ್ತೆ. ಆದ್ದರಿಂದ ಸೌವ್ಯತಿರಿಕ್ತ ನಿಮಿತ್ತ ಕಾರಣಂ ಅದ್ವಿತೀಯ ಪದೇನ ಪ್ರತಿಷಿದ್ಧಂ. ಅದ್ವಿತೀಯ ಅನ್ನೋದ್ರಿಂದ ಇನ್ನೊಂದು ನಿಮಿತ್ತ ಕಾರಣವಿರಲಿಲ್ಲ ಅನ್ನೋದನ್ನ ತಿಳಿಸ್ತಾರೆ. ಅದ್ವಿತೀಯ ಪದದಿಂದ ನಿಮಿತ್ತ ಕಾರಣ ಮತ್ತೊಂದು ಇರಲಿಲ್ಲ. ಮಡ್ಕೆ ಮಾಡಕ್ಕೆ ಕುಂಬಾರ ನಿಮಿತ್ತ ಕಾರಣ, ಇಲ್ಲಿ ಜಗತ್ತಿಗೆ ಪರಮಾತ್ಮನೇ ಉಪಾದಾನಿಕ. ಮಣ್ಣಿನ ಸ್ಥಾನದಲ್ಲಿಯೂ ಪರಮಾತ್ಮ, ಕುಂಬಾರದ ಸ್ಥಾನದಲ್ಲಿಯೂ ಪರಮಾತ್ಮನೇ ಇದ್ದಾನೆ. ಉಪಾದಾನ ನಿಮಿತ್ತ ಎರಡೂ ಅದುವೇ ಅಂತ ಹೇಳಿ, ಅದ್ವಿತೀಯ ಪದದಿಂದ ನಿಮಿತ್ತ ಇನ್ನೊಂದು ನಿಮಿತ್ತ ಕಾರಣ ಇರಲಿಲ್ಲ ಅಲ್ಲಿ ಅಂತ ಹೇಳಿ, ಅದನ್ನ ಉತತಮ ಆದೇಶಂ ಅಪ್ರಾಕ್ಷ್ಯೋ ಏನ ಅಶ್ರುತಂ ಶ್ರುತಂ ಭವತಿ ಇತಿ ಆದಾವೇವ. ಆರಂಭದಲ್ಲಿ ಏನ್ ಹೇಳಿದ್ರು? ಆದಿಯಲ್ಲಿ ಉತತಮ ಆದೇಶಂ ಅಪ್ರಾಕ್ಷ್ಯ. ಆದೇಶನನ್ನು, ವಿಷಯವನ್ನು ನೀನು ಕೇಳಿದೆಯೇ, ತಿಳಿದೆಯೋ, ಏನ ಅಶ್ರುತಂ ಶ್ರುತಂ ಭವತಿ. ಯಾರನ್ನು ತಿಳಿದ್ರೆ ತಿಳಿದೇ ಇದ್ದದ್ದೆಲ್ಲ ತಿಳಿದಂಗ ಆಗ್ಬಿಡುತ್ತೆ, ಕೇಳದೆ ಇದ್ದದ್ದೆಲ್ಲ ಕೇಳಿದಂಗ ಆಗ್ಬಿಡುತ್ತಲ್ಲ ಅಂತ ಹೇಳಿದ್ರಲ್ಲ. ಅದನ್ನ ಅದ್ರಲ್ಲಿ ಏನರ್ಥ ಅಂದ್ರೆ, ಪ್ರಶಾಸಿತ ಏವ ಜಗದುಪಾದಾನಂ. ಆದೇಶ ಅನ್ನೋ ಶಬ್ದಕ್ಕೆ ಆದೇಶ, ಪ್ರಶಾಸನಂ, ಆದೇಶಂ, ಅಪ್ರಾಕ್ಷ್ಯ ಅಂದ್ರೆ ಪ್ರಶಾಸಿತಾರಂ ಅಂತ ಅರ್ಥ ಮಾಡುದು. ಪ್ರಶಾಸನ ಮಾಡುವವನು ಅಂತ ಅರ್ಥವನ್ನ ಮಾಡಿದ್ರು ಅಲ್ಲಿ. ಆದೇಶಂಗೆ ಪ್ರಶಾಸಿತಾರಂ ಅಂತ ಅರ್ಥ ಮಾಡುದು. ಪ್ರಶಾಸನೆ ಮಾಡುವವನಿಗೂ ಆದೇಶ ಅಂತ ಹೇಳಲ್ಪಟ್ಟಿದೆ ಅಲ್ಲಿ. ಆದೇಶನನ್ನು ಕೇಳಿದ್ಯಾ, ಆದೇಷ್ಟ್ರು ಅವನನ್ನು ಕೇಳಿದ್ಯಾ ಅಂತ ಅರ್ಥ ಅಲ್ಲಿ. ಆ ಪ್ರಶಾಸಿತನೇ ಜಗದುಪಾದಾನ ಕಾರಣನು ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ವಿನಿಹಿತಂ ಇದಾನೀಂ ಅಭಿವ್ಯಕ್ತಂ. ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡೇ ಆ ಪ್ರಶ್ನೆ ಕೇಳಿದ್ರು. ಉತ ತಮ್ಮ ಆದೇಶಂ ಅಪ್ರಾಕ್ಷ್ಯ ಅಂತ ಕೇಳಿದಾಗ ಏನು ಅವರ ಮನಸ್ಸಿನಲ್ಲಿ ಇದ್ದಿದ್ದು? ಆದೇಷ್ಟ ಆದ ಪರಮಾತ್ಮ ಇದಾನಲ್ಲ,
ಅವನೇ ಜಗತ್ತಿಗೆ ಉಪಾದಾನ ಕಾರಣ. ಈ ವಿಷಯವನ್ನು ತಿಳಿದೀಯ ನೀನು ಕೇಳಿ ಅನ್ನೋದು ಅವರ ಮನಸ್ಸಿನಲ್ಲಿತ್ತು. ಅದನ್ನ ಈಗ ವಿವರಣೆ ಮಾಡ್ತಾ ಇದ್ದಾರೆ. ಸದೇವ ಸೌಮ್ಯ ಇದಂ ಅಗ್ರೆ ಆಸೀತ್ ಏಕಮೇವ ಅದ್ವಿತೀಯಂ ಅಂತ ಹೇಳೋದು. ಏತದೇವ ಉಪಪಾದಯತಿ, ಇದನ್ನ ಉಪಪಾದನೆ ಮಾಡ್ತಾರೆ. ಸ್ವಯಮೇವ ಜಗದುಪಾದಾನಂ ಜಗನ್ನಿಮಿತ್ತಂಚ ಸದ್, ತಾನೇ ಸ್ವತಃ ಜಗತ್ತಿಗೆ ಉಪಾದಾನವು ನಿಮಿತ್ತವೂ ಆಗಿದ್ದುಕೊಂಡು ತದೈಕ್ಷತ ಬಹುಸ್ಯಾಂ ಪ್ರಜಾಯೇಯ, ಸಂಕಲ್ಪ ಮಾಡಿತು ಅನೇಕವಾಗ್ತೇನೆ, ಹುಟ್ಟುತ್ತೇನೆ ಆ ಕಾರಣವಾಗಿ ಅಂತ ಹೇಳ್ಬಿಟ್ಟು. ತದೇತತ್ ಸಚ್ಛಬ್ದವಾಚ್ಯಂ ಪರಂ ಬ್ರಹ್ಮ, ಇದಕ್ಕೆ ವಿವರಣೆ ಮಾಡ್ತಾರೆ ಭಾಷಿಕಾರರು, ವ್ಯಾಖ್ಯಾನ ಮಾಡ್ತಾರೆ. ತದೈಕ್ಷತ ಬಹುಸ್ಯಾಂ ಪ್ರಜಾಯೇಯ ವಾಕ್ಯಕ್ಕೆ ಸಚ್ಛಬ್ದವಾಚ್ಯಂ ಪರಂ ಬ್ರಹ್ಮ ಸರ್ವಜ್ಞಂ ಸರ್ವಶಕ್ತಿ ಸರ್ವ ಸತ್ಯ ಸಂಕಲ್ಪಂ ಅವಾಪ್ತ ಸಮಸ್ತ ಕಾಮಂ ಅಪಿ, ಇದೆಲ್ಲ ಆಗಿದ್ರೂ ಕೂಡ ಎಲ್ಲವೂ ಅವನು ಸರ್ವಶಕ್ತ ಸರ್ವಜ್ಞ ಸತ್ಯ ಸಂಕಲ್ಪ ಎಲ್ಲ ಇತ್ತು. ಅವಾಪ್ತ ಸಮಸ್ತ ಕಾಮನೂ ಆಗಿದ್ದ ಅವನು. ಆದರೂ ಲೀಲಾರ್ಥಂ, ಲೀಲೆಗೋಸ್ಕರ ವಿಚಿತ್ರ ಅನಂತ ಚಿದಚಿನ್ಮಿಶ್ರ ಜಗತ್ ರೂಪೇಣ ಅಹಮೇವ ಬಹುಶ್ಯಾಂ, ನಾನೇ ಅನೇಕವಾಗ್ತೀನಿ. ಬಹು ಶ್ಯಾಮ್ ಅನ್ನೋದು ಉತ್ತಮ ಪುರುಷ. ಅಹಂ ಬಹು ಶ್ಯಾಮ್, ನಾನೇ ಅನೇಕವಾಗ್ತೇನೆ. ಅನೇಕವಾಗುವುದಕ್ಕೆ ಆ ಕಾರಣಕ್ಕೋಸ್ಕರ ಪ್ರಜಾಯೇಯ, ಹೇಗೆ ಅನೇಕವಾಗುವುದು, ಹುಟ್ಟಬೇಕಲ್ಲ. ಇದು ಪ್ರಜಾಯೇಯ ಇದು ಸ್ವಯಮೇವ ಸಂಕಲ್ಪ್ಯ ಸ್ವ ಅಂಶ ಏಕದೇಶಾದೇವ, ತನ್ನ ಅಂಶದ ಒಂದು ಭಾಗದಿಂದ ವೇದಾದಿ ಭೂತಾನಿ ಸೃಷ್ಟ, ಅವನ ಅಂಶದ ಒಂದು ಭಾಗ ಯಾವುದು ಅಂದ್ರೆ ಅಚಿತ್ತು. ಅವನ ಅಂಶದಲ್ಲಿ ಚಿತ್ತ ಅಚಿತ್ತು ಎರಡೂ ಇದೆ. ಅದರ ಒಂದು ಭಾಗ ಅಚಿತ್ತು. ಆ ಅಚಿತ್ತಿನಿಂದ ವಿಯತ್ತು ಮೊದಲಾದ ಆಕಾಶವೇ ಮೊದಲಾದ ಭೂತಗಳನ್ನೆಲ್ಲ ಸೃಷ್ಟಿ ಮಾಡಿದ. ವೇದಾದಿ ಭೂತಾನಿ ಸೃಷ್ಟ ಪುನರಪಿ ಸೈವ ಸಚ್ಛಬ್ದಾಭಿಹೇತ ಪರ ದೇವತಾ, ದೇವತೆ ಅಂತ ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ. ಪರಾದೇವತಾ ಅದು ಈಕ್ಷಣ ಮಾಡಿತು ಅಂತ ಹೇಳ್ಬಿಟ್ಟು ಶ್ರೇಯಂ ದೇವತೈಕ್ಷತ ಅಂತ ಹೇಳಿ ಅಂತಾಹಂ ತಿಸ್ರೋ ದೇವತಾ ಅನೇನ ಜೀವೇನ ಆತ್ಮನ ಅನುಪ್ರವೇಶ ನಾಮರೂಪೇ ವ್ಯಾಕರವಾಣಿ. ಆ ಶಬ್ದ ಇದು ತೇಜಸ್ಸು, ಅಪ್ಪು ಮತ್ತೆ ಅನ್ನ, ತೇಜೋಬನ್ನ ಅಂತ ಹೇಳೋದು. ಅದಕ್ಕೂ ದೇವತಾ ಅನ್ನೋ ಶಬ್ದ ಉಪಯೋಗಿಸಿದೆ ಶ್ರುತಿಯಲ್ಲಿ. ಪರಮಾತ್ಮನಿಗೂ ದೇವತಾ ಅನ್ನೋ ಶಬ್ದ ಉಪಯೋಗಿಸಿದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೇಯಂ ದೇವತಾ ಐಕ್ಷತ, ಈ ದೇವತೆ ಸಂಕಲ್ಪ ಮಾಡ್ತು ಅಂದಾಗ ದೇವತಾ ಶಬ್ದ ಪರಮಾತ್ಮನ್ನ. ಅಂತಾಹಂ ಇಮಾಸ್ ತಿಸ್ರೋ ದೇವತಾ ಅನೇನ ಜೀವೇನ ಆತ್ಮನ ಅನುಪ್ರವೇಶ ಅನ್ನುವಾಗ ಈ ಮೂರು ದೇವತೆಗಳನ್ನ ಈ ಜೀವ ಶರೀರಕನಾಗಿ ಅನುಪ್ರವೇಶ ಮಾಡ್ತೀನಿ ಅಂತ ಹೇಳಿದಾಗ ಆ ಮೂರು ದೇವತೆಗಳು ಯಾರು ಅಂದ್ರೆ ಪಂಚಭೂತಗಳಲ್ಲಿ ಹೇಳಲ್ಪಟ್ಟ ತೇಜಸ್ಸು, ಅಪ್ಪು, ಅನ್ನ ಅನ್ನುವ ಮೂರು, ಅದು ದೇವತೆಗಳು ಅಂತ ಹೇಳಲ್ಪಟ್ಟಿದೆ. ಪಂಚೀಕರಣ ಇಲ್ಲಿ ತ್ರಿವೃತ್ಕರಣ ಹೇಳಿದೆ. ದೇವತಾ ಶಬ್ದ ಎರಡು ಅರ್ಥದಲ್ಲಿ ಒಂದೇ ಕಡೆ ಹೇಳಲ್ಪಟ್ಟಿದೆ. ಹೀಗೆ ಅದೇ ಪರಾದೇವತಾ ಅಂತ ಹೇಳಿದಾಗ ದೇವತಾ ಅನ್ನೋದು ಮೊದಲು ಪರಾದೇವತೆ ಪರಮಾತ್ಮ. ಐಕ್ಷತ ಈಕ್ಷಣ ಹೇಳಲ್ಪಟ್ಟಿದೆ. ಅಲ್ಲಿ ಸಂಕಲ್ಪ ಮಾಡುವುದು ಅಚೇತನಕ್ಕೆ ಸಂಭವಿಸೋದಿಲ್ಲ. ಆದ್ದರಿಂದ ದೇವತಾ ಐಕ್ಷತ, ದೇವತೆಯು ಸಂಕಲ್ಪ ಮಾಡಿತು. ಸಚ್ಛಬ್ದವಾಚ್ಯನಾದ ಪರಮಾತ್ಮ ಪರದೇವತೆ ಅಂತ ಅಹಮಿಮಾಹ ತಿಸ್ರೋ ದೇವತಾ ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ. ಈ ಮೂರು ತತ್ವಗಳನ್ನು ನಾನು ಅನುಪ್ರವೇಶ ಮಾಡಿ, ಹೇಗೆ ಅಂತ ಹೇಳಿದ್ರೆ ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ, ಜೀವನಿಗೆ ಮುಂದೆ ಅದನ್ನು ವಿವರಿಸ್ತಾರೆ. ಅದಕ್ಕೆ ಏನು ಅರ್ಥ, ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಅನ್ನೋದಕ್ಕೆ ವಿಸ್ತಾರವಾಗಿ ಅದನ್ನ ವಿವರಿಸ್ತಾರೆ. ಈ ಭಾಗಕ್ಕೆ ಅನೇಕ ವಿವರಣೆಗಳಿದೆ. ಸುದರ್ಶನ ಸೂರಿಗಳು ಈ ಭಾಗದಲ್ಲಿಯೇ ಅನೇಕ ವಿವರಣೆಗಳನ್ನು ಕೊಡ್ತಾರೆ. ನಮ್ಗೆ ಯಾವ ಯಾವ ವಿಷಯಗಳನ್ನ ನಾವಿಲ್ಲಿ ತಿಳಿದುಕೊಳ್ಬೇಕು ಅಂತ ಹೇಳ್ಬಿಟ್ಟು ಇದರಲ್ಲಿ ವಿಸ್ತಾರವಾದ ವಿಷಯಗಳು, ವಿಶೇಷವಾದ ವಿಷಯಗಳಿದೆ. ಕೃಷ್ಣಸ್ಯ ಜಗತಃ ಅಂತ ಆರಂಭಿಸಿ ಮಾಡಿದಂತಹ ಈ ಭಾಗ. ಅದಕ್ಕೆ ಲೋಕದಲ್ಲಿ ಕಾರಣಜ್ಞಾನಾತ್ ಕಾರ್ಯಜ್ಞಾನಂ ಸಂಭವತು ತಥಾಪಿ ಏಕವಿಜ್ಞಾನೇನ ಸರ್ವವಿಜ್ಞಾನಂ ನೋಪಪದ್ಯತೆ. ಲೋಕದಲ್ಲಿ ಬೇಕಾದ್ರೆ ಕಂಡು ಬರಬಹುದು. ಕಾರಣ ಜ್ಞಾನ ತಿಳಿದ್ರೆ ಕಾರ್ಯ ತಿಳಿಬಹುದು. ಆದರೂ ಒಂದನ್ನ ತಿಳಿದ್ರೆ ಎಲ್ಲವೂ ಹೇಗೆ ತಿಳಿಯಕ್ಕೆ ಸಾಧ್ಯ? ಆ ಕಾರಣ ತಿಳಿದ್ರೆ ಅದ್ರ ಕಾರ್ಯ ತಿಳಿಬಹುದೇ ಹೊರತು ಬೇರೆ ಯಾವುದೋ ಕಾರಣದಿಂದ ಆಗುವ ಬೇರೆ ಕಾರ್ಯ ಎಲ್ಲ ತಿಳಿಯಕ್ಕೆ ಆಗೋದಿಲ್ವಲ್ಲ. ಒಂದ್ ತಿಳಿದ್ರೆ ಎಲ್ಲವೂ ಅಂದ್ರೆ ಎಲ್ಲಾ ಸಕಲ ಸಜಾತಿಯ ವಿಜಾತಿಯ ಪದಾರ್ಥಗಳು ಎಲ್ಲವೂ ಅದರಲ್ಲಿ ಸರ್ವ ಅನ್ನೋದ್ರಲ್ಲಿ ಸೇರ್ಬಿಡ್ಬೇಕು. ಏಕವಿಜ್ಞಾನ ಸರ್ವವಿಜ್ಞಾನ ಅನ್ನೋದು ಬೇರೆ.
ಕಾರ್ಯಕಾರಣ ತಿರೋದು ಅನ್ನೋದು ಬೇರೆ. ಒಂದು ಕಾರಣ ತಿಳಿದ್ರೆ ಅದ್ರ ಕಾರ್ಯ ತಿಳಿಬಹುದು. ಆದ್ರೆ ಲೋಕದಲ್ಲಿ ಅನೇಕ ಕಾರ್ಯಗಳಿದೆ, ಅದಕ್ಕೆಲ್ಲ ಬೇರೆ ಬೇರೆ ಕಾರಣಗಳಿದೆ. ಒಂದು ಕಾರಣ ತಿಳಿದ್ರೆ ಅದ್ರ ಕಾರ್ಯ ತಿಳಿಬಹುದು, ಎಲ್ಲವನ್ನೂ ಹೇಗೆ ತಿಳಿಯಕ್ಕೆ ಸಾಧ್ಯ? ಈ ಪ್ರಶ್ನೆ ಬರುತ್ತೆ. ಅಲ್ಲಿ ಅವ್ರಿಗೆ ತಿಳಿಲಿಲ್ಲ ಅದನ್ನ. ವಿಜಾತೀಯ ಕಾರ್ಯಾಣ ಏಕಕಾರಣತ್ವ ಅಯೋಗಾತ್. ಬೇರೆ ಜಾತಿಯ ಅಂದ ಒಂದು ಚಿನ್ನವನ್ನು ತಿಳಿದ್ರೆ ಬಟ್ಟೆಯಿಂದ ಆದ ಕಾರ್ಯಗಳು ಹೇಗೆ ತಿಳಿಯಕ್ಕೆ ಸಾಧ್ಯ? ಮಣ್ಣನ್ನು ತಿಳಿದ್ರೆ ಚಿನ್ನದಿಂದ ಆದ ಕಾರ್ಯ ತಿಳಿಯಕ್ಕೆ ಆಗೋದಿಲ್ಲ. ವಿಜಾತೀಯ ಪದಾರ್ಥಗಳ ಕಾರಣಗಳೆಲ್ಲ ಅದು ಹೇಗೆ ತಿಳಿಯಕ್ಕೆ ಸಾಧ್ಯ? ತಿಳಿಯಕ್ಕೆ ಆಗೋದಿಲ್ವಲ್ಲ ಅಂತ ಹೇಳಿ ಆ ಒಂದು ದೃಷ್ಟಿಯಿಂದ ಪ್ರಶ್ನೆ ಮಾಡ್ತಾನೆ. ಬ್ರಹ್ಮೈಕ ಕಾರಣತ್ವ ಅಜ್ಞಾನೇನ ಪುತ್ರ ಪೃಚ್ಛತಿ. ಬ್ರಹ್ಮನೇ ಏಕ ಕಾರಣ ಅಂತ ಹೇಳಿದ್ರಲ್ಲ, ಅದು ಹೇಗೆ ಅರ್ಥ ಅಸಾಧ್ಯವಾಗುತ್ತೆ? ಈ ಒಂದು ದೃಷ್ಟಿಯಿಂದ ಅವನು ಕೇಳ್ದ ಅಂತ ಇದಕ್ಕೆ ಅರ್ಥ. ಕೃಷ್ಣಸ್ಯ ಜಗತಃ ಬ್ರಹ್ಮೈಕ ಕಾರಣತಾಂ ಅಜಾನನ್ನೇ ಅನ್ನೋದಕ್ಕೆ ಇದಕ್ಕೇನ್ ಅರ್ಥ ಅಂದ್ರೆ, ಎಲ್ಲ ಜಗತ್ತಿಗೂ ಬ್ರಹ್ಮನೇ ಕಾರಣ ಅಂದ್ರೆ ವಿಜಾತೀಯ ಪದಾರ್ಥಗಳು ತಿಳಿಯಕ್ಕಾಗೋದಿಲ್ವಲ್ಲ, ಕಾರ್ಯಕಾರಣ ಭಾವ ತಿಳಿದ್ರು ಅನ್ನೋದು ಪ್ರಶ್ನೆಯಲ್ಲಿ. ವಿಜಾತೀಯಾನಾಮಪಿ ಸರ್ವಕಾರ್ಯಾಣಾಂ ಬ್ರಹ್ಮೈವ ಉಪಾದಾನಂ ತದೇವ ಚ ನಿಮಿತ್ತಂ ಇತಿ ಉಪದಿದೇಶ. ಆವಾಗ ಅವ್ರು ಹೇಳಿದ್ರು, ಎಲ್ಲಾ ಇಲ್ಲಿರುವ ಸಕಲ ಜಾತಿಯ ಎಲ್ಲಾ ಕಾರ್ಯಗಳಿಗೂ ಅವನೇ ಉಪಾದಾನ, ನಿಮಿತ್ತ ಕಾರಣ ಅನ್ನೋದನ್ನ ತಿಳಿಸ್ತಾರೆ. ಸರ್ವಜ್ಞನು, ಸರ್ವ ಸತ್ಯ ಸಂಕಲ್ಪನು ಆದವನು ಅಂತ ಹೇಳಿ. ಅಂದ್ರೆ ಈ ರೀತಿ ಸಂಕಲ್ಪ ಸೃಷ್ಟಿ ಮಾಡ್ಬೇಕಾದ್ರೆ ಸರ್ವಜ್ಞತ್ವ ಇರ್ಬೇಕು. ಇದು ನೈಯಾಯಿಕರೆಲ್ಲ ನಿರೂಪಣೆ ಮಾಡೋದು. ನೈಯಾಯಿಕರು ಹೇಳುವಾಗ ಅನುಮಾನದಿಂದ ಈಶ್ವರನನ್ನ ಸ್ಥಾಪನೆ ಮಾಡ್ತಾರವರು. ಕಾರ್ಯಕಾರಣ ಭಾವ ಇಟ್ಕೊಂಡು ಒಂದು ಕಾರ್ಯ, ಒಂದು ಪದಾರ್ಥ ಇರ್ಬೇಕಾದ್ರೆ ಅದನ್ನು ಯಾರೋ ಮಾಡಿರ್ಬೇಕು, ಅದಕ್ಕೊಂದು ಪದಾರ್ಥ ಬೇಕು ಅದು ಮಾಡೋದಕ್ಕೆ. ಈಗ ನಮ್ಮ ಮುಂದೆ ಒಂದು ಮೊಬೈಲ್ ಇದೆ, ಈ ಮೊಬೈಲನ್ನ ಮಾಡ್ಬೇಕಾದ್ರೆ ಅದಕ್ಕೆ ಬೇಕಾದ ಪದಾರ್ಥಗಳು ಇರ್ಲೇಬೇಕಲ್ಲ, ಕಾರಣಗಳು, ಉಪಾದಾನ ಕಾರಣ. ಅದನ್ನ ಯಾರೋ ಮಾಡೋ ಒಬ್ಬ ಚೇತನ ಇರ್ಬೇಕಲ್ಲ, ಒಬ್ಬ ಮನುಷ್ಯ ಕೂತ್ಕೊಂಡು ಮಾಡ್ಬೇಕು, ಅದನ್ನ ನಿಮಿತ್ತ ಕಾರಣ ಇರ್ಬೇಕು. ಕಾರಣ ಇಲ್ಲದೆ ಕಾರ್ಯ ಇರಕ್ಕೆ ಸಾಧ್ಯವಿಲ್ಲ. ಮೊಬೈಲ್ ಇದೆ ಅಂದ್ರೆ ಅದು ಕಾರ್ಯ, ಅದಕ್ಕೆ ಕಾರಣಗಳು ಇರ್ಲೇಬೇಕು, ಉಪಾದಾನವೂ ಇರ್ಬೇಕು, ನಿಮಿತ್ತವೂ ಇರ್ಬೇಕು. ಅದು ಅಲ್ಲದೆ ಈ ಮೊಬೈಲ್ ಮಾಡೋದಕ್ಕೆ ಬೇಕಾದ ಜ್ಞಾನ ಅವನಲ್ಲಿ ಇರ್ಬೇಕು, ಆ ನಿಮಿತ್ತ ಕಾರಣದಲ್ಲಿ. ಇದು ಮಾಡುವಂತಹ ಸಾಮರ್ಥ್ಯ ಆ ಪದಾರ್ಥಗಳಲ್ಲಿ ಇರ್ಬೇಕು. ಯಾವುದನ್ನೋ ತೆಗೆದುಕೊಂಡು, ದಾರವನ್ನು ತೆಗೆದುಕೊಂಡು ಮೊಬೈಲ್ ನೋಡಕ್ಕಾಗೋದಿಲ್ಲ. ಅದಕ್ಕೆ ಬೇಕಾದ ಪದಾರ್ಥಗಳು, ಅದಕ್ಕಿರುವ ಶಕ್ತಿ ಬೇಕು. ಅದಕ್ಕೆ ಆ ಪದಾರ್ಥದಲ್ಲಿ ಆ ಶಕ್ತಿ ಇರ್ಬೇಕು. ಈ ರೀತಿ ಪರಿಣಾಮ ಆಗುತ್ತೆ. ಆ ನಿಮಿತ್ತನಿಗೆ ಇದು ಮಾಡುವಂತಹ ಜ್ಞಾನವಿರ್ಬೇಕು. ಹೀಗೆ ಒಂದು ಪದಾರ್ಥ ಮಾಡೋದಕ್ಕೆ ಬೇಕಾದ ಪದಾರ್ಥ, ಜ್ಞಾನ, ಇದೆಲ್ಲ ಇರುವಂತಹವರು. ಅವನಿಗೆ ತಿಳಿದಿರ್ಬೇಕು ಯಾವ ಪದಾರ್ಥ ತಗೊಂಡು ಹೇಗೆ ಮಾಡೋದು, ತಿಳಿದಿರ್ಬೇಕು ಅವನಿಗೆ. ಈ ಲೋಕದಲ್ಲಿ ಅನೇಕ ಪದಾರ್ಥಗಳು ಕಂಡು ಬರುತ್ತೆ. ಕೆಲವರಿಗೆ ಅನೇಕ ವಿಷಯಗಳು ತಿಳಿದಿದ್ರೆ ಅನೇಕ ಕಾರ್ಯಗಳನ್ನು ಮಾಡ್ಬೋದು. ಅವರು ಬೇರೆ ಬೇರೆ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಜ್ಞಾನವೆಲ್ಲ ಇದ್ದು ಪದಾರ್ಥಗಳೆಲ್ಲ ಯಾವುದು ಅಂತ ತಿಳಿದಿದ್ರೆ. ಆದರೆ ಲೋಕದಲ್ಲಿರುವ ಅನಂತವಾದ ಪದಾರ್ಥಗಳು ಇದೆಯಲ್ಲ, ಎಂತೆಂಥ ಆಶ್ಚರ್ಯವಾದದ್ದು. ಬೆಂಕಿ ಇದೆ, ಗಾಳಿ ಇದೆ, ಪರ್ವತಗಳಿದೆ, ಸಮುದ್ರಗಳಿದೆ, ಏನೇನೋ ಇದೆಲ್ಲ ಎಷ್ಟು ಪದಾರ್ಥಗಳಿದೆಯಲ್ಲ, ಇದೆಲ್ಲ ತಿಳಿಬೇಕಾದ್ರೆ ಅದು ಎಲ್ಲ ಕಾರ್ಯಗಳೇ. ಯಾಕೆಂದ್ರೆ ಪದಾರ್ಥಗಳು ಕಂಡು ಬರುತ್ತಲ್ಲ, ಇದು ಯಾರೋ ಮಾಡಿರ್ಬೇಕು. ಅವನು ಸರ್ವಜ್ಞನಾಗಿರ್ಬೇಕು. ಎಲ್ಲ ತಿಳಿದಿದ್ರೇನೆ ಅವನಿಗೆ ಸಾಧ್ಯ. ಸರ್ವಶಕ್ತಿ ಆಗಿರ್ಬೇಕು, ಸರ್ವಜ್ಞನಾಗಿರ್ಬೇಕು. ಹೀಗೆ ಊಹೆ ಮಾಡಿ ಸ್ಥಾಪನೆ ಮಾಡ್ತಾರೆ. ಅದು ಊಹೆ ಮಾಡಿ ಮಾಡೋದಕ್ಕೆ ಆಗೋದಿಲ್ಲ, ಅದ್ರಲ್ಲಿ ಬೇಕಾದ ದೋಷಗಳಿದೆ ಅಂತ ಭಾಷಿಕಾರರು ತೋರಿಸ್ತಾರೆ. ಆದರೆ ಇಂತಹ ಒಂದು ಜಗತ್ತನ್ನ ಸಂಕಲ್ಪದಿಂದ ಸೃಷ್ಟಿ ಮಾಡ್ಬೇಕಾದ್ರೆ ಸರ್ವಜ್ಞತ್ವ, ಸರ್ವಶಕ್ತಿತ್ವ ಇರ್ಬೇಕು ಅನ್ನೋದು ಎಲ್ಲರೂ ಒಪ್ಕೊಳ್ಳೋ ವಿಷಯ. ಅದರಿಂದ ಇಲ್ಲಿ ಸರ್ವಜ್ಞತ್ವ, ಸರ್ವಶಕ್ತಿತ್ವ ಎಲ್ಲ ಭಾಷಿಕಾರರು ಹೇಳ್ತಿದ್ದಾರೆ. ಸತ್ಯ ಸಂಕಲ್ಪತ್ವ. ಸಂಕಲ್ಪ ಮಾಡಿದ್ರು ಸೃಷ್ಟಿ ಮಾಡ್ತೀನಿ ಅಂತ ಯಾರಾದ್ರೂ ಅದನ್ನ ತಡಿಬಹುದಲ್ಲ, ಅದನ್ನ ವಿರೋಧ ಮಾಡ್ಬೋದು, ಆಗದೆ ಇರೋ ಹಂಗ ಆಗ್ಬೋದು. ಆದರೆ ಪರಮಾತ್ಮನ ಸಂಕಲ್ಪ ಸತ್ಯ ಸಂಕಲ್ಪತ್ವ. ಯಾರು ಅದನ್ನ ಅಪ್ರತಿಹತವಾದ ಸಂಕಲ್ಪತ್ವ, ಯಾರು ಬೇರೆ ಮಾಡಕ್ಕಾಗೋದಿಲ್ಲ, ತಡೆಯಕ್ಕಾಗೋದಿಲ್ಲ. ಇದೆಲ್ಲ ಇದ್ರೇನೆ ಬಹುಶ್ಯಾಂ ಪ್ರಜಾಯೇಯ ಅಂತ ಸಂಕಲ್ಪ ಮಾಡಿ ಸೃಷ್ಟಿ ಮಾಡ್ಬೋದು. ಆದ್ದರಿಂದ ಅದೆಲ್ಲ ಅಂಡರ್ಸ್ಟುಡ್. ಅದರಿಂದ ಭಾಷಿಕಾರರಲ್ಲಿ ಸರ್ವಜ್ಞಂ, ಸರ್ವಶಕ್ತಿ, ಬ್ರಹ್ಮೈವ ಸರ್ವ ಕಾರಣಂ ಅಂತ ಹೇಳ್ಬೇಕಾದ್ರೆ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಹೇಳಿದ್ದಾರೆ. ಅದನ್ನ ಹೇಳ್ತಾರೆ. ಅದೆಲ್ಲ ಇಲ್ಲಿ ಸದೇವ ಅಂತ ಹೇಳಿದ್ರೆ ವಾಕ್ಯ ಉಪಾದಾನಂ. ಇದಂ ಇತಿ ಜಗನ್ನಿರ್ದಿಷ್ಟಂ ಅಂತ ಹೇಳಿದ್ರು. ಪ್ರಕೃತಮಸ್ತಿ ಚೇತ್ ತತ್ಪರತ್ವಂ, ಅನ್ಯಥಾ ಪ್ರತ್ಯಕ್ಷಾತಿ ಪ್ರಸಿದ್ಧ ಜಗತ್ಪರತ್ವಮೇವ ಇದಂ ಶಬ್ದಸ್ಯ ಉಚಿತಮಿತಿ ಭಾವಃ. ಇಲ್ಲಿ ಪ್ರಕೃತವಾದದ್ದು ಅಂತ ಹೇಳ್ಬೋದು. ಇದಂ ಅಗ್ರೆ ಆಸೀತ್ ಅಂದ್ರೆ ಯಾವುದು ಪ್ರಕೃತ ವಿಷಯವನ್ನ ಹೇಳಕ್ಕೆ ಆರಂಭಿಸಿದಾರೋ ಅದು ಅಂತಾನು ಹೇಳ್ಬೋದು. ಆದ್ರೆ ಇಲ್ಲಿ ಜಗತ್ತು ಅನ್ನೋದು ಕಂಡು ಬರುವಂತಹ ಪ್ರತ್ಯಕ್ಷಾದಿ ಪ್ರಸಿದ್ಧವಾದ ಜಗತ್ತೇ ಹೇಳೋದೆ
ಸೂಕ್ತವಾದದ್ದು, ಅದುವೇ ಉಚಿತವಾದದ್ದು ಅಂತ ಹೇಳ್ತಾರೆ. ಕಂಡು ಮುಂದೆ ಇರುವಂತಹ ಇದೆಲ್ಲವೂ ಸಚ್ಛಬ್ದವಾಗಿತ್ತು ಅಂತ ಹೇಳೋದು ಅವರ ಉಪದೇಶದ ಒಂದು ಅರ್ಥ ಅನ್ನೋದನ್ನ ಹೇಳ್ತಾರೆ. ಅಗ್ರೆ ಅಂತ ಹೇಳಿದ್ರೆ ಅನಂತರಂ ಸೃಷ್ಟೇಹೇ ವಕ್ಷ್ಯಮಾಣತ್ವ. ಅಗ್ರೆ ಅನ್ನೋದು ಸೃಷ್ಟಿಗೆ ಪೂರ್ವಕಾಲ ಅಂತ ಹೇಗೆ ಹೇಳ್ಬೋದು? ಭಾಷ್ಯಕಾರರು ಅಗ್ರೆ ಹೇತಿ ಸೃಷ್ಟೇಹೇ ಪೂರ್ವಕಾಲ ಅಂತ ಹೇಳಿದ್ರಲ್ಲ, ಹೇಗೆ ಅಂತ ಹೇಳಿದ್ರೆ ಈ ಅಗ್ರೆ ಅನ್ನೋದು ಬಂದ ವಾಕ್ಯ ಬಂದ ಮೇಲೆ ಬಹುಶ್ಯಾಂ ಪ್ರಜಾಯೇಯ ಅದೇ ಸೃಷ್ಟಿ ಹೇಳಿದೆ, ಆದ್ರಿಂದ ಇದು ಸೃಷ್ಟಿಗೆ ಮೊದಲು ಅನ್ನೋದು ಅರ್ಥ ಮಾಡ್ಕೊಳ್ಬೋದು. ಅದನ್ನ ಅನಂತರಂ ಸೃಷ್ಟೇಹೇ ವಕ್ಷ್ಯಮಾಣತ್ವಾತ್ ಅಗ್ರ ಶಬ್ದಸ್ಯ ಪ್ರಳಯಕಾಲ ಪರತ್ವಂ ಅವಗಮ್ಯತೆ ಇತಿ ಭಾವಃ. ಪ್ರಳಯಕಾಲ ಅನ್ನೋದು ಸ್ಪಷ್ಟವಾಗಿ ಮುಂದೆ ಸೃಷ್ಟಿ ಹೇಳಿದೆಯಲ್ಲ, ಆದ್ರಿಂದ ಇದಕ್ಕೆ ಇದು ಪ್ರಳಯಕಾಲ ಅನ್ನೋದು ತಿಳಿಯುತ್ತೆ. ತಸ್ಮಿನ್ ಕಾಲೇ ಜಗತ್ ಸದಾತ್ಮಕಂ ಸದೇವೇತ ಸದೇವೇತಿ ಪ್ರತಿಪಾದ್ಯ. ಜಗತಃ ಸದಾತ್ಮಕತಾಂ ಸದೇವ ಇತಿ ಪ್ರತಿಪಾದ್ಯ. ಸದಾತ್ಮ ಅಂದ್ರೆ ಕಾರಣಾತ್ಮಕತಾಂ ಅಂತ ಅರ್ಥ. ಸದಾತ್ಮಕತಾಂ ಕಾರಣಾತ್ಮಕವಾಗಿತ್ತು ಅಂತ ಅರ್ಥ. ಅದಕ್ಕೆ ಸದೇವ ಇತ್ಯನೇನ ಕಾರಣವೇ ಕಾರಣದ ರೂಪದಲ್ಲಿತ್ತು ಅಂತ ಅರ್ಥ. ಕಾರಣಾತ್ಮವಾಗಿತ್ತು ಅಂದ್ರೆ ಕಾರಣಾತ್ಮಕವಾಗಿತ್ತು ಅಂದ್ರೆ ಕಾರಣದ ರೂಪದಲ್ಲಿತ್ತು. ಸದೇವ ಇತ್ಯನೇನ ವೈಶೇಷಿಕೋಕ್ತಂ ಕದಾಚಿತ್ ಸತ್ವಂ ಕದಾಚಿತ್ ಅಸತ್ವಂ ಚ ವ್ಯಾವೃತ್ತಂ. ಕೆಲವು ಕಡೆ ಸತ್ತು, ಕೆಲವು ಸಮಯದಲ್ಲಿ ಅಸತ್ತಾಗಿತ್ತು ಅಂತ ಹೇಳೋದು ವ್ಯಾವೃತ್ತಿಯಾಗಿದೆ ಅಂತ ಹೇಳಿದ್ರು. ವೈಶೇಷಿಕರು ಹೇಳೋ ಹಾಗೆ ಅಂತ ಹೇಳಿದ್ರು. ಅದರಿಂದ ಯಾವಾಗಲೂ ಅದು ಸತ್ ಅನ್ನೋದೇ ಆಗಿತ್ತು ಅಂತ ಅರ್ಥ. ಯಾವತ್ತೂ ಅಸತ್ ಅನ್ನೋ ಇದು ಆಗಿರ್ಲಿಲ್ಲ ಅಂತ. ಅಸದೇ ವೇದಮಗ್ರ ಆಸಿ ಇದೆಲ್ಲ ಶ್ರುತಿಯಲ್ಲಿ ಹೇಳುತ್ತೆ. ನಾವು ಶ್ರುತಿ ಪ್ರಮಾಣವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸಚ್ಛಬ್ದ ವಾಚ್ಯವಾರದ್ದು ಅದು ಯಾವಾಗಲೂ ಇದ್ದಿದ್ದೇ, ನಾಶವಾಗುವುದಿಲ್ಲ ಎಂದು ತಿಳಿಯುತ್ತೆ. ಏನ ಪ್ರಳಯ ಕಾಲೇಪಿ ಸತ್ವಂ ಫಲಿತಂ ಇತಿ ಏವ ಮುಕ್ತಂ. ಪ್ರಳಯದಲ್ಲಿಯೂ ಇತ್ತು, ಅದು ಹೊಸದಾಗಿ ಸೃಷ್ಟಿಯಾಗಿಲ್ಲ. ವೈಶೇಷಿಕರು ಹೇಳೋದು ಉತ್ಪತ್ತಿವಾದ ಆರಂಭವಾದ ಹೇಳ್ತಾರೆ. ಜಗತ್ತು ಮೊದಲು ಇರಲೇ ಇಲ್ಲ, ಹೊಸದಾಗಿ ಸೃಷ್ಟಿಯಾಗಿದೆ ಅಂತ ಹೇಳ್ಬಿಟ್ಟು. ಅಂದ್ರೆ ಯಾವುದೇ ಕಾರ್ಯ ಕಾರಣದಿಂದ ಉತ್ಪನ್ನವಾದಾಗ ಕಾರಣಕ್ಕಿಂತ ಬೇರೆ ಅನ್ಯತ್ವಂ ಹೇಳ್ತಾರೆ ಅವರು. ಅನನ್ಯತ್ವ ಹೇಳೋದಿಲ್ಲ ಕಾರ್ಯಕಾರಣಗಳಲ್ಲಿ ವೈಶೇಷಿಕರು. ಆರಂಭವಾದ ಉತ್ಪತ್ತಿವಾದ ಅಂತ ಅದಕ್ಕೆ ಹೆಸರು. ಅದು ಬೇರೆ ಹೊಸದಾದ ಪದಾರ್ಥ, ಕಾರಣಕ್ಕಿಂತ ಬೇರೆಯಾದ ಪದಾರ್ಥ ಕಾರ್ಯ. ಅದು ಕಾರಣವೇ ಕಾರ್ಯ ಆಗೋದಿಲ್ಲ ಅವ್ರ ಪ್ರಕಾರ. ಅದನ್ನ ಅವಯವಿ ಅನ್ನೋದು ಬೇರೆ ಅವಯವಗಳಿಗಿಂತ ಅತಿರಿಕ್ತವಾದ ಪದಾರ್ಥ ಅನ್ನೋದನ್ನ ನಿರೂಪಣೆ ಮಾಡ್ತಾರೆ ಅದರಲ್ಲಿ. ಹಾಗೆ ನಾವು ಹೇಳೋದಿಲ್ಲ. ಯಾವಾಗಲೂ ಪ್ರಳಯ ಕಾಲದಲ್ಲಿಯೂ ಸತ್ವವೇ, ಈಗಲೂ ಸತ್ತೇ, ಎಲ್ಲ ಸತ್ ಅನ್ನೋದು ಹಾಗೆಯೇ ಇತ್ತು ಅಂತ ಹೇಳ್ತೀವಿ. ನತು ವಾಚನಿಕ ಎಂಬರ್ಥಃ ಸದೇವ ಇದಂ ಅಗ್ರೆ ಏಕಮೇವ ಆಸೀತ್ ಇತಿ ಅನ್ವಯ. ಆದ್ರಿಂದ ಇಲ್ಲಿ ಸದೇವ ಇದಂ ಅಗ್ರೆ ಏಕಮೇವ ಆಸೀತ್ ಇದುವೇ ಅಲ್ಲಿ ಅನ್ವಯ. ಸದೇವ ಸೌಮ್ಯ ಇದಂ ಅಗ್ರ ಆಸೀತ್ ಅಂದ್ರೆ ಸದೇವ ಇದಂ ಅಗ್ರೆ ಏಕಮೇವ ಆಸೀತ್. ಇದರಲ್ಲಿ ಎಷ್ಟು ವ್ಯತ್ಯಾಸ ಬರುತ್ತೆ ಈ ವಾಕ್ಯ ಅನ್ವಯದಲ್ಲಿ ಸುದರ್ಶನ ಸೂರಿಗಳು ವಿವರಿಸ್ತಾರೆ. ಅದಕ್ಕೆ ಸದೇವ ಸೌಮ್ಯ ಇದಮಗ್ರ ಆಸೀತ್ ಅಂದ್ರೆ ಇದು ಸತ್ಯ ಆಗಿತ್ತು ಅಂತ ಹೇಳೋದಕ್ಕೂ, ಸದೇವ ಇದಂ ಸತ್ಯ ಆಗಿರುವ ಇದು ಸೃಷ್ಟಿಗೆ ಮೊದಲು ಒಂದೇ ಆಗಿತ್ತು ಅಂತ ಅರ್ಥ. ಇವಾಗ್ಲೂ ಸತ್ತಾಗಿದೆ, ಆವಾಗ್ಲೂ ಸತ್ತಾದ್ರೆ ಆಗ ಒಂದಿತ್ತು, ಈಗ ಅನೇಕವಿದೆ ಅಂತ ಅರ್ಥ ಬರುತ್ತೆ. ಸದೇವ ಇದಂ ಇದರಲ್ಲಿ ವ್ಯತ್ಯಾಸ, ಅರ್ಥ ವ್ಯತ್ಯಾಸ ನೋಡಿದ್ರೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮ್ಗೆ ತಿಳಿಯುತ್ತೆ. ಈ ವಾಕ್ಯದಲ್ಲಿ ಅವ್ರು ಹೇಳೋದು ಅಷ್ಟು ಅದ್ಭುತವಾಗಿ ಹೇಳ್ತಾರೆ. ಸದೇವ ಇದಂ ಅಗ್ರೆ ಏಕಮೇವ ಆಸೀತ್. ಈ ಅನ್ವಯ ಸದೇವ ಸೌಮ್ಯ ಇದಮಗ್ರ ಆಸೀತ್ಗೆ ತಿಳ್ಕೊಂಡ್ರೆ ನಮ್ಗೆ ತಿಳಿಯುತ್ತೆ ಸ್ಪಷ್ಟವಾಗಿ. ಸತ್ಯ ಆಗಿತ್ತು ಅಂತ ಹೇಳಿದಾಗ ಸತ್ಯ ಇದು ಇದಂ ಸದೇವ ಆಸೀತ್ ಅನ್ನೋದಕ್ಕೂ ಸದೇವ ಇದಂ ಅಗ್ರೆ ಏಕಮೇವ ಆಸೀತ್ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಈಗಲೂ ಸತ್ಯ, ಅದು ಸತ್ಯವ ಇದಂ ಸತ್ಯ ಆಗಿರೋದು ಸೃಷ್ಟಿಗೆ ಮೊದಲು ಒಂದೇ ಆಗಿತ್ತು ಅಂತ ಅರ್ಥ. ಅಗ್ರೆ ಏಕಮೇವ ಆಸೀತ್ ಅದು ವಿಶೇಷವಾಗಿ ತಿಳಿಸ್ತಾರೆ ಇಲ್ಲಿ ಅರ್ಥವನ್ನ. ಸಚ್ಛಬ್ದ ಪ್ರಮಾಣ ಸಂಬಂಧಿಯರ ಅರ್ಹತ್ವೋಪಾದಾನ ಪ್ರಕೃತಿ ಪುರುಷ ಕಾಲ ವಿಶಿಷ್ಟಂ ಬ್ರಹ್ಮ ಅಂತ ಹೇಳಿದ್ರು. ಪ್ರಮಾಣ ಸಂಬಂಧಾರ್ಹತ್ವ ಏನು ಸ್ಪಷ್ಟವಾಗಿಲ್ಲ ಇಲ್ಲಿ. ಪ್ರಕೃತಿ ಪುರುಷ ಕಾಲ ವಿಶಿಷ್ಟವಾದ ಬ್ರಹ್ಮವನ್ನು ತೋರಿಸುತ್ತೆ ಅಂತ ಇಲ್ಲಿ ಅರ್ಥ. ಅದಕ್ಕೆ ಇದು ಪ್ರಮಾಣ ಪೂರ್ವಕವಾಗಿ ಸಮಾನ ಬಂಧನ
ಸರ್ವತ್ವೋಪಾಧನ ಏನೋ ಅದು ನೋಡ್ತೀನಿ ಆಮೇಲೆ, ಅದು ಬೇರೆ ಪುಸ್ತಕದಲ್ಲಿದೆ, ಪ್ರಿಂಟ್ ಸ್ಪಷ್ಟವಾಗಿಲ್ಲ ಸಂಸ್ಕೃತದಲ್ಲಿ. ಪ್ರಕೃತಿ ಪುರುಷ ಕಾಲ ವಿಶಿಷ್ಟಂ ಬ್ರಹ್ಮ ಅಂತ ಹೇಳಿದ್ರು. ಉಪಾಧಿನ ಇರ್ಬೇಕು, ಪ್ರಮಾಣ ಸಂಬಂಧ ಅರ್ಹತ್ವ ಉಪಾಧಿನ ಇರ್ಬೇಕು, ಅರ್ಹತ್ವೋಪಾಧಿನ. ಪ್ರಮಾಣ ಸಂಬಂಧ ಅರ್ಹತ್ವ ಅನ್ನುವ ಒಂದು ಉಪಾಧಿಯಿಂದ ಪ್ರಕೃತಿ ಪುರುಷ ಕಾಲ ವಿಶಿಷ್ಟವಾಗಿತ್ತು ಅಂತ. ಯಾಕೆ ಅಂತ ಹೇಳಿದ್ರೆ ಪ್ರಮಾಣ ಸಂಬಂಧ ಅರ್ಹತ್ವ ಉಪಾಧಿನ ಅಂತ ಅದು ಇರ್ಬೇಕು. ಪ್ರಮಾಣ ಸಂಬಂಧ ಅರ್ಹತ್ವ ಉಪಾಧಿನ, ಪ್ರಮಾಣಕ್ಕೆ ಸಂಬಂಧಿಸಿದ ಪ್ರಮಾಣ ಪೂರ್ವಕವಾಗಿರೋದ್ರಿಂದ ಅಂತ ಅರ್ಥ. ಪ್ರಮಾಣ ಪೂರ್ವಕವಾದ ಒಂದು ಕಾರಣದಿಂದ, ಪ್ರಮಾಣ ಪೂರ್ವಕವಾದದ್ದು ಅನ್ನುವ ಕಾರಣದಿಂದ ಸಚ್ಛಬ್ದವು ಬರೀ ಪ್ರಕೃತಿ ಪುರುಷವಲ್ಲ, ಪ್ರಕೃತಿ ಪುರುಷ ಕಾಲ ವಿಶಿಷ್ಟಂ ಅಗ್ರೆ ಅನ್ನೋದು ಹೇಳಲ್ಪಟ್ಟಿದೆ. ಅಗ್ರೆ ಅನ್ನೋದ್ರಲ್ಲಿ ಕಾಲ ಅನ್ನೋದು ನಿತ್ಯ ಅನ್ನೋದು ತಿಳಿದು ಬರುತ್ತೆ. ಸೃಷ್ಟಿಗೆ ಮೊದಲು ಕಾಲ ಇತ್ತು, ಅಗ್ರೇ ಇದಮಾಸೀತ್ ಅಂತ ಹೇಳಿದಾಗ ಗೊತ್ತಾಗುತ್ತೆ. ಅದೇ ರೀತಿ ಪರಮಪದದಲ್ಲಿಯೂ ಕಾಲ ಅನ್ನೋದಿದೆ. ಸದಾ ಪಶ್ಯಂತಿ ಸೂರ್ಯ, ಸದಾ ಅನ್ನೋದು ಕಾಲವನ್ನು ತೋರಿಸುತ್ತೆ. ಅಲ್ಲಿ ಪ್ರಳಯದ ಪರಮಪದದಲ್ಲಿ ಹೇಳಲ್ಪಟ್ಟಿದೆ ಸದಾ ಪಶ್ಯಂತಿ ಸೂರ್ಯ ಅಂತ ಹೇಳ್ಬಿಟ್ಟು, ಸದಾ ಅನ್ನೋದು ಕಾಲವನ್ನು ತೋರಿಸುತ್ತೆ. ಇಲ್ಲಿ ಅಗ್ರೇ ಅನ್ನೋದು ಪ್ರಳಯ ಕಾಲದಲ್ಲಿಯೂ ಕಾಲ ಅನ್ನೋದು ನಿತ್ಯವಾದ ತತ್ವ, ಆ ಕಾಲವೂ ಇತ್ತು ಅಲ್ಲಿ ಅನ್ನೋ ತಿಳಿಸುತ್ತೆ. ಪ್ರಕೃತಿ ಪುರುಷ ಕಾಲ ವಿಶಿಷ್ಟವಾದ ಬ್ರಹ್ಮವನ್ನು ತಿಳಿಸುತ್ತೆ ಸಚ್ಛಬ್ದ ಅಂತ ಹೇಳಿದ್ರು. ಕಾರಣಾತ್ ಕಾರ್ಯಸ್ಯ ಅನನ್ಯತ್ವೇನ ಜಗತಃ ಕದಾಚಿತ್ ಸತ್ವಂ ಪರೈಹಿ ಉಕ್ತಂ. ಈ ಅನ್ಯತ್ವೇನ ಅಂತ ಕಾರಣಾತ್ ಕಾರ್ಯಸ್ಯ ಅನ್ಯತ್ವೇನ, ವೈಶೇಷಿಕರೆಲ್ಲ ಕಾರ್ಯಕಾರಣಗಳಲ್ಲಿ ಅನ್ಯತ್ವವನ್ನು ಹೇಳಿದ್ರಿಂದ ಜಗತ್ತಿಗೆ ಕದಾಚಿತ್ ಸತ್ವಂ ಪರೈರುಕ್ತಂ, ಕೆಲವು ಕಾಲದಲ್ಲಿ ಸತ್ವ ಪ್ರಳಯದಲ್ಲಿ ಇರಲಿಲ್ಲ ಅಂತ ಹೇಳಿದ್ರು. ಆದ್ದರಿಂದ ಅವರು ಹೇಳೋದು ಕಾರ್ಯಕಾರಣಗಳಲ್ಲಿ ಅನ್ಯತ್ವವನ್ನು ಹೇಳ್ತಾರೆ. ಕಾರ್ಯಕಾರಣಸ್ಯ ಅನ್ಯತ್ವೇನ, ನಾವು ಹಾಗೆ ಹೇಳೋದಿಲ್ಲ. ಸೃಷ್ಟಿಯಾದಾಗ ಮಾತ್ರವೇ ಸತ್ತು, ಅದಕ್ಕೆ ಮೊದಲು ಅಸತ್ತಾಗಿತ್ತು ಅಂತ ಅವರು ಹೇಳ್ತಾರೆ. ಕಾರಣಭೂತ ಬ್ರಹ್ಮ ಅನನ್ಯತ್ವೇನ ಜಗತಃ ನಿತ್ಯ ಸತ್ವಂ ಇತ್ಯರ್ಥ. ನಾವು ಹೇಳೋದು ಕಾರಣಭೂತವಾದ ಬ್ರಹ್ಮನಿಂದ ಅನನ್ಯವಾದ್ದರಿಂದ ಜಗತ್ತು ನಿತ್ಯವಾಗಿಯೂ ಸತ್ಯವೇ ಅಂತ ಹೇಳೋದು. ನಿತ್ಯ ಸತ್ವಂ, ನಿತ್ಯವೂ ಇತ್ತೇ ಇತ್ತು, ಯಾವಾಗಲೂ ಇತ್ತು ಅಂತ ಅರ್ಥ. ಅದು ಯಾವಾಗಲೂ ಸತ್ತಾಗಿತ್ತು ಅದು. ತತ್ ಸೃಷ್ಟೇ ಕಾಲೇಪಿ, ಸೃಷ್ಟಿ ಕಾಲದಲ್ಲಿಯೂ ಹಾಗೆಯೇ ಇತ್ತು. ಜಗತ್ ಸದೇವ ಚೇತ್ ಪ್ರಳಯೇ ಕಹ ವಿಶೇಷ ಇತಿ ಅಪೇಕ್ಷಾಯ. ಜಗತ್ತು ಸತ್ಯ ಆಗಿತ್ತು, ಸೃಷ್ಟಿಗೆ ಮೊದಲು ಏಕಮೇವ ಆಗಿತ್ತು ಅಂದ್ರೆ ಅದಕ್ಕೂ ವಿಶೇಷ ಹೇಳ್ಬೇಕಲ್ಲ, ವ್ಯತ್ಯಾಸವೇನು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ದ್ರವ್ಯಂ ನಿತ್ಯಮೇವ ತಸ್ಯ ಅವಿಭಕ್ತ ನಾಮ ರೂಪಾವಸ್ಥಾ ಪ್ರಳಯ ವಿಭಕ್ತ ನಾಮ ರೂಪಾವಸ್ಥಾ ಕಾರ್ಯತ ಇತಿ ವೈಷಮ್ಯಂ. ಅದನ್ನ ದ್ರವ್ಯ ಅನ್ನೋದು ನಿತ್ಯವಾದದ್ದು, ಈ ಚಿತ್ ಪದಾರ್ಥವೂ ನಿತ್ಯ, ಚಿತ್ತು ನಿತ್ಯ, ಕಾಲವೂ ನಿತ್ಯ, ಪರಮಾತ್ಮನೂ ನಿತ್ಯ, ಇದೆಲ್ಲ ನಿತ್ಯವಾದ ಪದಾರ್ಥಗಳೇ ದ್ರವ್ಯಗಳು. ಈ ನಿತ್ಯವಾದ ಪದಾರ್ಥ ಚಿತ್ತಗಳಲ್ಲಿ ಅವಿಭಕ್ತ ನಾಮರೂಪವಾದ ಅವಸ್ಥವೇ ಪ್ರಳಯ ಅಂತ ಹೇಳಲ್ಪಡುತ್ತೆ. ವಿಭಕ್ತ ನಾಮರೂಪವಾದ ಅವಸ್ಥಾ ಕಾರ್ಯ ಅಂತ ಹೇಳಲ್ಪಡುತ್ತೆ. ಆ ವ್ಯತ್ಯಾಸವನ್ನ ಏಕಮೇವ ಅನ್ನೋ ಪದದಿಂದ ತಿಳಿಯುತ್ತೆ ನಮ್ಗೆ ಅಂತ ಹೇಳಿದ್ರು. ಏಕಮೇವ ಅನ್ನೋದು ಅವಿಭಕ್ತವಾದ ನಾಮರೂಪ ಅವಸ್ಥೆಯನ್ನು ತಿಳಿಸುತ್ತೆ. ಇಲ್ಲಿ ವಿಭಕ್ತವಾದ ನಾಮರೂಪ ಅವಸ್ಥೆ. ಅನೇನ ಬ್ರಹ್ಮಣಃ ಉಪಾದಾನತ್ವಂ ಫಲಿತಂ. ಉಪಾದಾನತ್ವ ಅನ್ನೋದು ಪರಮಾತ್ಮನಿಗೆ ಸಿದ್ಧಿಸುತ್ತೆ ಅನ್ನೋದನ್ನ ತತ್ಪ್ರತಿಪಾದನೇನೈವ ಅಂತ ತಿಳಿಸ್ತಾ ಇದ್ದಾರೆ. ಭಾವಿ ಅವಸ್ಥಾ ವಿಶೇಷವತಃ ಪ್ರಾಗವಸ್ಥಾ ಯೋಗೋ ಹಿ ಉಪಾದಾನತ್ವ. ಉಪಾದಾನತ್ವ ಅಂದ್ರೆ ಏನು ಅದನ್ನ ಇಲ್ಲಿ ಲಕ್ಷಣವನ್ನು ಹೇಳ್ತಾರೆ. ಉಪಾದಾನತ್ವ ಅಂದ್ರೆ ಏನು ಅಂತ ಹೇಳಿದ್ರೆ ಭಾವಿ ಅವಸ್ಥಾ ವಿಶೇಷವತಃ, ಮುಂದೆ ಆಗುವ ಅವಸ್ಥೆಯನ್ನು ಹೊಂದುವುದಕ್ಕೆ ಪ್ರಾಗವಸ್ಥಾ ಯೋಗ, ಹಿಂದೆ ಇದ್ದಿದ್ದ ಅವಸ್ಥೆಯ ಸಂಬಂಧ ಇರೋದೇ ಉಪಾದಾನತ್ವ. ಮುಂದೆ ಆಗುವಂತಹ ಅವಸ್ಥೆಗೆ ಹಿಂದೆ ಇರುವ ಅವಸ್ಥೆಯ ಸಂಬಂಧವೇ ಉಪಾದಾನ ಕಾರಣ ಅಂತ ಹೇಳಲ್ಪಡುತ್ತೆ. ಉಪಾದಾನಂ ದ್ರವ್ಯಂ ಅಂತ ಹೇಳಿದ್ರು. ದ್ರವ್ಯಂ ದಶಾವತ್ ಅಂತ ಹೇಳಿದ್ರು ತತ್ವಮುಕ್ತ ಕಲಾಪದಲ್ಲಿ. ತತ್ರ ದ್ರವ್ಯಂ ದಶಾವತ್. ದ್ರವ್ಯ ಅಂದ್ರೆ ಏನು? ದಶಾವತ್ ಅವಸ್ಥೆಗಳನ್ನು ಹೊಂದುವಂತಹದ್ದು ದ್ರವ್ಯ. ಅದು ದ್ರವ್ಯಂ ಉಪಾದಾನಂ. ದ್ರವ್ಯ ಉಪಾದಾನವಾಗುತ್ತೆ. ಉಪಾದಾನ ಅಂದ್ರೆ ಏನು? ಮುಂದಿನ ಅವಸ್ಥೆಗೆ ಹಿಂದಿನ ಅವಸ್ಥೆಯ ಸಂಬಂಧ ಇರೋದೇ ಉಪಾದಾನ ಅಂತ ಹೇಳೋದು. ಆದ್ರಿಂದ ಇವಾಗ ಎಳ್ಳಿನ ಎಣ್ಣೆ ಇದೆ, ಅದು ಅವಸ್ಥೆ. ಅದಕ್ಕೆ ಹಿಂದಿನ ಅವಸ್ಥೆ ಏನು ಅಂದ್ರೆ ಬೇರೆ ಯಾವುದೋ ಬಟ್ಟೆಯೋ ಇಲ್ಲ ಚಿನ್ನವೋ ಆಗೋದಿಲ್ಲ. ಎಳ್ಳು ಹಿಂದಿನ ಅವಸ್ಥೆ, ಅದು ಉಪಾದಾನ. ಅದಕ್ಕೆ
ಉಪಾದಾನ ಅಂತ ಹೇಳಲ್ಪಡುತ್ತೆ. ಮುಂದಿನ ಆಗುವ ಅವಸ್ಥೆಗೆ ಹಿಂದಿನ ಅವಸ್ಥೆಯ ಸಂಬಂಧ ಇರೋದು ಉಪಾದಾನ ಅಂತ ಹೇಳಲ್ಪಡುವುದು. ಆದ್ದರಿಂದ ತಸ್ಮಾತ್ ವಕ್ಷ್ಯಮಾಣ ಬಹುತ್ವಾವಸ್ಥಾಯ, ಮುಂದೆ ಹೇಳುವಂತಹ ಅನೇಕವಾಗುವುದು ಅನ್ನೋ ಅವಸ್ಥೆಗೆ ಪೂರ್ವಾವಸ್ಥಾ ಕಥನೇನ ಉಪಾದಾನತ್ವ ಮುಕ್ತಂ ಭವತಿ. ಹಿಂದಿನ ಅವಸ್ಥೆಯನ್ನು ಹೇಳೋದ್ರಿಂದ ಹಿಂದಿನ ಅವಸ್ಥೆಯ ಸಂಬಂಧವೇ ಇದಕ್ಕೆ, ಅದುವೇ ಹಿಂದಿನ ಅವಸ್ಥೆ ಅಂತ ಹೇಳಿದಾಗ ಅದು ಉಪಾದಾನವಾಗುತ್ತೆ. ಈ ಅನೇಕ ಪದಾರ್ಥಗಳು ಕಂಡುಬರುವ ಜಗತ್ತಿಗೆ ಸೂಕ್ಷ್ಮ ಚಿದ ಅವಸ್ಥೆ ಹಿಂದಿನ ಅವಸ್ಥೆ ಅಂತ ಹೇಳಿದಾಗ ಅದು ಉಪಾದಾನ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಸೂಕ್ಷ್ಮ ಚಿದ್ ವಿಶಿಷ್ಟ ಪರಮಾತ್ಮನೇ ಉಪಾದಾನ ಅನ್ನೋದು ಹಾಗೆಯೂ ತಿಳಿಯುತ್ತೆ ನಮಗೆ. ಕೃಷ್ಣಸ್ಯ ಕಾರ್ಯಸ್ಯ ಬ್ರಹ್ಮೈವ ಉಪಾದಾನಮಸ್ತು ತಥಾಪಿ ಏಕವಿಜ್ಞಾನೇನ ಸರ್ವವಿಜ್ಞಾನಂ ನೋಪಪದ್ಯತೆ. ಎಲ್ಲ ಜಗತ್ತೇ ಏಕ ಕಾರಣವಾಗಿರ್ಬೋದು, ಆದರೂ ಒಂದು ತಿಳಿದ್ರೆ ಎಲ್ಲ ಹೇಗೆ ತಿಳಿಯೋದು? ನಿಮಿತ್ತಾಂತರ ಸಂಭವಾತ್, ಇನ್ನೊಂದು ನಿಮಿತ್ತ ಕಾರಣ ಇರ್ಬೋದಲ್ಲ, ಬೇರೆ ಒಬ್ಬರ ಸಹಾಯದಿಂದನೂ ಕೂಡ ಕಾರ್ಯ ಮಾಡಿರ್ಬೋದಲ್ಲ ಅನ್ನೋ ಪ್ರಶ್ನೆ ಬಂದ್ರೆ ಇತಿ ಶಂಕಾಯಾಂ ತಸ್ಯೈವ ನಿಮಿತ್ತತ್ವಂ ನಿಮಿತ್ತಾಂತರ ಶಂಕಾಂ ಅದ್ವಿತೀಯ ಪದಂ ವ್ಯಾವರ್ತಯತಿ. ಅದ್ವಿತೀಯ ಅನ್ನೋದು ನಿಮಿತ್ತಾಂತರವನ್ನು ವ್ಯಾವೃತ್ತಿ ಮಾಡುತ್ತೆ. ಇನ್ನೊಂದು ನಿಮಿತ್ತ ಕಾರಣ ಇರಲಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ. ಅದ್ವಿತೀಯಂ ಅನ್ನೋದು ಶ್ರುತಿಯಲ್ಲಿ ಹೇಳುತ್ತೆ. ಕುಲಾಲಸ್ಯ ವಿವಿಧ ಪರಿಣಾಮ ಶಕ್ತಿ ವೈಕಲ್ಯೇನ ಅನುಪಾದಾನತ್ವ. ಕುಲಾಲ ಯಾಕೆ ಉಪಾದಾನ ಕಾರಣ ಆಗಬಾರದು ಅಂದ್ರೆ, ಘಟದ ಹಿಂದಿನ ಅವಸ್ಥೆ ಮಣ್ಣು, ಕುಲಾಲ ಹಿಂದಿನ ಅವಸ್ಥೆ ಆಗಕ್ಕೆ ಸಾಧ್ಯವಿಲ್ಲ ಅದಕ್ಕೆ. ಆದ್ರಿಂದ ಅವನು ಘಟವಾಗಿ ಪರಿಣಾಮ ಹೊಂದಕ್ಕಾಗೋದಿಲ್ಲ, ಅವನು ಉಪಾದಾನ ಆಗಕ್ಕೆ ಸಾಧ್ಯವಿಲ್ಲ. ಮಣ್ಣು ತಾನೇ ಮಡಿಕೆ ಆಗೋದಿಲ್ಲ, ಯಾಕೆ ಅಂದ್ರೆ ಅದಕ್ಕೆ ಜ್ಞಾತೃತ್ವವೇ ಇಲ್ಲ, ಅದು ಅಚೇತನ, ಆದ್ದರಿಂದ ಜಡದ್ರವ್ಯ ಅದು, ಆದ್ದರಿಂದ ಅದು ನಿಮಿತ್ತವಾಗುವುದಿಲ್ಲ. ಮೃತ್ಪಿಂಡಸ್ಯ ಜ್ಞಾತೃತ್ವ ವಿರಹಾತ್ ಅನಿಮಿತ್ತತ್ವಂ, ನಿಮಿತ್ತ ಕಾರಣವಾಗುವುದಿಲ್ಲ. ಇಲ್ಲ ಆದರೂ ತತ್ರತು ಉಭಯ ಸದ್ಭಾವಾತ್, ಬ್ರಹ್ಮನಿಗೆ ಎರಡೂ ಸಾಧ್ಯವಾಗುತ್ತೆ, ಆದ್ದರಿಂದ ಬ್ರಹ್ಮೈವ ಉಭಯ ಕಾರಣಂ, ಎರಡು ಬ್ರಹ್ಮನೇ ಆಗ್ತಾನೆ ಅಂತ ಅರ್ಥ. ಉಕ್ತಾರ್ಥಸ್ಯ ಉಪಕ್ರಮ ಸಂಗತತ್ವಂ ಆಹಾ ತತಮಾದೇಶಂ ಅಪ್ರಾಕ್ಷ್ಯಂ. ಉಪಕ್ರಮದ ಆರಂಭದಲ್ಲಿ ಹೇಳಿರೋದು ಆ ಪ್ರಕರಣದಲ್ಲಿ ಒಂದನ್ನು ತಿಳಿದ್ರೆ ಎಲ್ಲ ಅದೇಕ ವಿಜ್ಞಾನೇನ ಸರ್ವವಿಜ್ಞಾನ ಉಪಕ್ರಮದಲ್ಲಿ ಉತತಮಾದೇಶಂ ಅಪ್ರಾಕ್ಷ್ಯೋ ಏನ ಶ್ರುತಂ ಶ್ರುತಂ ಭವತಿ ಅಂತ ಹೇಳಿ ಅದು ಅದರ ಒಂದು ಸಂಗತಿಯನ್ನ ಹೇಳ್ತಾರೆ. ಉಪಕ್ರಮಕ್ಕೆ ಸಂಗತವಾಗಿ ಬಂದಿದೆ ಇದು ಈ ಅರ್ಥವು ಅಂತ ಹೇಳಿ ಆದೇಶದಿಂದ ಪ್ರೇರೇರಿತಂ ಕಂಠೋಕ್ತಂ, ಪ್ರೇರಯಿತ ಅದ ಪರಮಾತ್ಮನನ್ನು ಹೇಳಲ್ಪಟ್ಟಿದೆ. ಏನ ಅಶ್ರುತಂ ಶ್ರುತಿ ಇತ್ಯಾದಿ ಪ್ರತಿಜ್ಞಾನೇನ ಉಪಾದಾನತ್ವಂ ಅಭಿಪ್ರೇತಂ. ಏನ ಅಶ್ರುತಂ ಶ್ರುತಂ ಭವತಿ ಅನ್ನೋದ್ರಿಂದ ಉಪಾದಾನವನ್ನು ತಿಳಿದ್ರೆ ಕಾರ್ಯವನ್ನು ತಿಳಿಬಹುದು, ಕಾರಣವನ್ನು ತಿಳಿದ್ರೆ ಅದು ಉಭಯತ್ರ ಸ್ಫುಟಮಿತ್ಯರ್ಥ. ಅತ್ರ ಅಸತ್ಕಾರ್ಯವಾದ ಉಪನ್ಯಾಸ ನಿರಾಸವಾಕ್ಯಂ ದ್ವಿತೀಯ ಯೋಜನಾಯಾಂ ವ್ಯಾಖ್ಯಾಸಿತೆ ಇತಿ ಅತ್ರ ಉದಾಹೃತಂ. ಅಸತ್ಕಾರ್ಯವಾದ ಉಪನ್ಯಾಸ ನಿರಾಸವಾಕ್ಯಂ. ಕೆಲವರು ಇಲ್ಲಿ ಅಸತ್ಕಾರ್ಯವಾದವನ್ನು ಹೇಳ್ತಾರೆ. ಕಾರ್ಯವು ಕಾರಣದಲ್ಲಿ ಇರಲಿಲ್ಲ, ನೈಯಾಯಿಕರು ಹೇಳೋದು ಅಸತ್ಕಾರ್ಯವಾದಿಗಳು. ನಾವು ಸತ್ಕಾರ್ಯವಾದಿಗಳು. ಕಾರ್ಯವು ಕಾರಣದಲ್ಲಿ ಇತ್ತು, ಮೊದಲೇ ಇರಬೇಕು, ಅದು ಇರೋದೇ ಬೇರೆ ಒಂದು ಅವಸ್ಥೆಗೆ ಬರುತ್ತೆ ಅಂತ ಅರ್ಥ. ಅನನ್ಯತ್ವ ಅನ್ನೋದು ಹಾಗೆಯೇ ಸಾಧ್ಯ. ಕಾರ್ಯ ಮೊದಲು ಇರಲೇ ಇಲ್ಲ ಕಾರಣದಲ್ಲಿ ಅನ್ನೋದು ಅಸತ್ಕಾರ್ಯವಾದ ಅಂತ ಹೇಳೋದು. ಆ ವಾದವನ್ನ ಮುಂದೆ ನಿರಸನ ಮಾಡ್ತಾರೆ, ಅದನ್ನ ಮುಂದೆ ಹೇಳ್ತಾರೆ, ಇಲ್ಲಿ ಅದನ್ನ ಹೇಳಿಲ್ಲ ಅಂತ ಹೇಳೋದು. ತದನಂತರ ವಾಕ್ಯಂ ಪೂರಕ ಪದಾಂತೈ ಸಹ ಉಪಾದತೆ ಸ್ವಯಮೇವ. ಬ್ರಹ್ಮನು ತಾನೇ ಎಲ್ಲವೂ ಆದನು ಅಂತ ಹೇಳೋದು. ಇಲ್ಲಿ ಬೇಕಾದಷ್ಟು ವಿವರಣೆಗಳಿದೆ. ಇನ್ನು ಒಂದೊಂದು ಘಟ್ಟ, ಒಂದೊಂದು ಪ್ಯಾರಾಗ್ರಾಫ್ ತಗೊಂಡ್ರೆ ಅದಕ್ಕೆ ಭಾಷೆಗಾರರು ಹೇಳಿರೋದಕ್ಕೆ ಎಷ್ಟು ಅದರಲ್ಲಿ ವಿಶೇಷವಾದ ಅರ್ಥಗಳಿದೆ ಅನ್ನೋದು ತಿಳಿಯುತ್ತೆ. ಸುದರ್ಶನ ಸೂರಿಗಳು ವಿಸ್ತಾರವಾಗಿ ಅದಕ್ಕೆ ಅರ್ಥವನ್ನು ಮಾಡ್ತಾರೆ. ಒಂದೊಂದು ಭಾಗಕ್ಕೂ ಅಷ್ಟು ಅರ್ಥಗಳನ್ನು ಮಾಡ್ತಾರೆ. ಅದರಲ್ಲಿ ಎಷ್ಟು ವಿಶೇಷವಾದ ಅರ್ಥಗಳಿದೆ ಅದನ್ನ ಸ್ಪಷ್ಟವಾಗಿ ವಿವರಿಸಿ ಭಾಷೆಕಾರರ ವಾಕ್ಯಗಳಿಗೆ ನಮಗೆ ಅರ್ಥವನ್ನು ಇಲ್ಲಿ ತಿಳಿಸ್ತಾರೆ. ಇದರಲ್ಲಿ ಅದನ್ನ ಇನ್ನೂ ಸ್ವಲ್ಪ ಇದರಲ್ಲಿ ಅನೇಕ ಭಾಗಗಳಿದೆ, ಇನ್ನೂ ವಿವರಣೆಗಳಿದೆ ಇದಕ್ಕೇನೆ. ಅದನ್ನ ಮುಂದಿನ ಕ್ಲಾಸ್ನಲ್ಲಿ ಮುಂದುವರಿಸೋಣ ಅಂತ ಹೇಳಿ ಈಗ ನಿಲ್ಲಿಸ್ಕೊಡ್ತೇನೆ. ಇದು ಒಂದು ಕಡೆ ಒಂದು ಘಟ್ಟದಲ್ಲಿ ನಿಲ್ಲಿಸೋದು ಒಂದು ಕಷ್ಟ, ಯಾಕೆಂದ್ರೆ ಅದು ವಿವರಣೆಗಳು ತುಂಬಾ ವಿಸ್ತಾರವಾಗಿ ಹೋಗ್ತಾ ಇರುತ್ತೆ. ಅದನ್ನು ಇನ್ನೂ ತುಂಬಾ ಬ್ರೇಕ್ ಮಾಡಿದ್ರೆ ತುಂಬಾ ಚಿಕ್ಕದಾಗ್ಬಿಡುತ್ತೆ ಪ್ಯಾರಾಗ್ರಾಫ್ಸ್. ಅದನ್ನ ಹಾಗೆ ಬಿಡಿಸೋದು ಕಷ್ಟ. ಆದ್ರಿಂದ ಇದು ಸ್ವಲ್ಪ ನಿಧಾನವಾಗಿ ನೋಡಿ ನಾವು ಪೂರ್ವ ಭಾಗವನ್ನು ಸ್ವಲ್ಪ ಮತ್ತೆ
ನೋಡಿ ಮತ್ತೆ ಅದನ್ನ ಮುಂದುವರಿಸಿ ಹೀಗೆ ಮಾಡ್ಕೊಂಡು ಹೋದ್ರೆ ನಮಗೊಂದು ಕಂಟಿನ್ಯೂಟಿ ಸಿಗುತ್ತೆ. ಅದಕ್ಕೆ ಇನ್ನು ಮುಂದೆ ವಿಚಾರ ಮಾಡೋಣ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರ ನಿಲ್ಲಿಸ್ತೇನೆ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮವ್ಯಾಮೋಹತಃ ತರಿತರಾಣಿ ನಾಯಮೇನೆ अस्मद्गुरोर्भगवतोऽस्ति सिन्धो रामानुजस्य चरणौ शरणं प्रपद्ये। ॐ शन्नो मित्रश्यं वरुणः शन्नो भगवत्यर्चम शन्न इन्द्रो बृहस्पतिः शन्नो विष्णुरुक्रमः। नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्मावादिशं ऋतमवादिशं सत्यमवादिशं तन्मामावीत् तद्भक्तारमावीत् आवीत् मामावीत्। ॐ शान्ति शान्ति शान्ति।